KCET ಆನ್ಲೈನ್ ಕ್ಲಾಸ್ 2021ಕ್ಕೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ವಾಗತ. ನನ್ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದಾದ್ರೆ ಮೈಸೆಲ್ಫ್ ಯೋಗಾನಂದ ಎಸ್, ಲೆಕ್ಚರರ್ ಇನ್ ಕೆಮಿಸ್ಟ್ರಿ, YRK Academy, ತುರುವೇಕೆರೆ. So today I am going to teach you something about the classification of elements and periodicity in property. So this chapter comes in your first PU syllabus, is it not? First PU ಇರುವಂತಹ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆಗುತ್ತೆ. ಇದನ್ನ ಯಾಕೆ ನಾನು ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಕರಿತೀನಿ ಅಂತಂದ್ರೆ, ಸೊ KCET ಎಷ್ಟು ಕ್ವಶನ್ ಕೇಳ್ತಾರೆ ಅಂತ ಕೇಳಿದ್ರೆ 1 ಅಥವಾ 2 ಕ್ವಶನ್ ಕೇಳಬಹುದು. ಸರ್ ಹಾಗಾದ್ರೆ ಇಂಪಾರ್ಟೆಂಟಾ ಅಂತಂದ್ರೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಈ ಚಾಪ್ಟರ್ ಬೇಸ್ ಆಗಿ ನಿಮ್ಗೆ ಫಸ್ಟ್ PUC ಹೈಡ್ರೋಜನ್ ಚಾಪ್ಟರ್ ಕಲಿತೀರಾ, S ಬ್ಲಾಕ್ ಎಲಿಮೆಂಟ್ ಕಲಿತೀರಾ, P ಬ್ಲಾಕ್ ಎಲಿಮೆಂಟ್ ಕಲಿತೀರಾ. ಅದ್ರ ಜೊತೆಗೆ ಸೆಕೆಂಡ್ PUC ಸಹ P ಬ್ಲಾಕ್ ಎಲಿಮೆಂಟ್ಸ್ ಕಂಟಿನ್ಯೂ ಆಗುತ್ತೆ, D and F ಬ್ಲಾಕ್ ಅಲ್ಲಿ ಬರುತ್ತೆ. ಅಂದ್ರೆ ಇದು ಎಲ್ಲಾ ಬ್ಲಾಕ್ಸ್ ಆಫ್ ಎಲಿಮೆಂಟ್ಸ್ ನ ಜನರಲ್ ಪ್ರಾಪರ್ಟಿನ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಮೂಲಕ ಕಲಿಬಹುದು. ಸೊ ನಿಮ್ಗೆ ಪಿರಿಯಾಡಿಕ್ ಟೇಬಲ್ ಒಂದು ಮನಸ್ಸೊಳಗೆ ಜ್ಞಾಪಕ ಇತ್ತು ಅಂತಂದ್ರೆ ಈಸಿಯಾಗಿ ಎಲ್ಲಾ ಚಾಪ್ಟರ್ ಗಳ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಬಹುದು. ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ, ಹೌದಾ? ಹಾಗಾದ್ರೆ ಲೆಟ್ ಅಸ್ ಸ್ಟಾರ್ಟ್ ಅವರ್ ಜರ್ನಿ ವಿತ್ ದ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಈ ಎಲಿಮೆಂಟ್ಸ್ ಯಾಕೆ ಅಂದ್ರೆ, ನನಗೆ ಕೆಮಿಸ್ಟ್ರಿ ಅಂತಿದ್ದಂಗೆ ನನ್ನ ಮನಸ್ಸಿನಲ್ಲಿ ಬರಬಹುದಾದಂತಹ ಒಂದು ಇಂಪಾರ್ಟೆಂಟ್ ವರ್ಡ್ ಯಾವುದು ಅಂತಂದ್ರೆ, ಕೆಮಿಸ್ಟ್ರಿ ಅಂತಿದ್ದಂಗೆ ಬರಬಹುದಾದಂತಹ ಇಂಪಾರ್ಟೆಂಟ್ ವರ್ಡ್ ಯಾವುದು ಅಂತಂದ್ರೆ ಸೊ ಎಲೆಕ್ಟ್ರಾನ್ ಅಂತ, ಹೌದಲ್ವಾ? ಸೊ ಕೆಮಿಸ್ಟ್ರಿ ಒಳಗೆ ಎಲೆಕ್ಟ್ರಾನ್ ಸಂಖ್ಯೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ, ಯು ನೋ ದಟ್ ಆಲ್ ಕೆಮಿಕಲ್ ರಿಯಾಕ್ಷನ್ ಟೇಕ್ ಪ್ಲೇಸ್ with the participation of electron, either by sharing of electron or by transfer of electron, so on and so forth. That means for a chemist electron number is very important. Electron number ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲೆಕ್ಟ್ರಾನ್ ನಂಬರ್ ಯಾವ್ದ್ರೊಳಗೆ ಗೊತ್ತಾಗುತ್ತೆ ನಮ್ಗೆ? ಅಟಾಮಿಕ್ ನಂಬರ್ ಆಫ್ ದ ಎಲಿಮೆಂಟ್ ಇಸ್ ಗಿವನ್ ಬೈ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ನಂಬರ್ ಆಫ್ ಪ್ರೋಟಾನ್ಸ್. ಈಗ ಎಲಿಮೆಂಟಿನ ಅಟಾಮಿಕ್ ನಂಬರ್ ಅಂತಂದ್ರೆ, ಈ ಅಟಾಮಿಕ್ ನಂಬರ್ ನ ಬೇಸ್ ಮಾಡಿ ನಾವು ಎಲಿಮೆಂಟ್ಸ್ ಗಳನ್ನ ಒಂದು ಸೈಂಟಿಫಿಕ್ ವೇಲಿ ಕ್ಲಾಸಿಫೈ ಮಾಡೋದಾದ್ರೆ we come with our periodic table, is it not? Periodic table is a chart in which elements are arranged in a particular order of their atomic number. So that's why I call the periodic table as a scientific approach to study the elements. ಹೌದಲ್ವಾ? ಹಾಗಾಗಿ ಪಿರಿಯಾಡಿಕ್ ಟೇಬಲ್ ಬಗ್ಗೆ ನಾವು ಕಲಿತಾ ಹೋಗೋಣ. ಅದರೊಳಗೆ ಬರುವಂತಹ ಕೆಲವೊಂದು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಗಳ ಬಗ್ಗೆನೂ ನೋಡ್ತಾ ಹೋಗೋಣ. ಪಿರಿಯಾಡಿಕ್ ಟೇಬಲ್ ಅಂತಿದ್ದಂಗೆ ನಮ್ಮ ಮನಸ್ಸಿಗೆ ಬರಬೇಕಾದಂತಹ ಸೈಂಟಿಸ್ಟ್ ಯಾರಪ್ಪ? ಸೊ ಮಿಟ್ರಿ ಇವಾನೋವಿಚ್ ಮೆಂಡ್ಲೀವ್, ಹೌದಲ್ವಾ? ಆತ ಏನ್ ಹೇಳಿದಾನೆ ಅಂದ್ರೆ, ದೇರ್ ಇಸ್ ನೋ ಟ್ಯಾಲೆಂಟ್ ನೀದರ್ ಜೀನಿಯಸ್ ವಿತೌಟ್ ಹಾರ್ಡ್ ವರ್ಕ್. ಅಂದ್ರೆ ನಾನ್ ತುಂಬಾ ಬುದ್ಧಿವಂತ ಇದ್ದೀನಿ, ನನಗೇನು CET ಡೈರೆಕ್ಟ್ ಆಗಿ ಎಕ್ಸಾಮಿಗೆ ಬಂದು ನಾನು ಕ್ವಶನ್ ಆನ್ಸರ್ ಮಾಡ್ತೀನಿ ಅಂತಂದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಆಗಲ್ಲ. ವಾಟ್ ಎವರ್ ಯುವರ್ ಹೌಎವರ್ ಯುವರ್ ಟ್ಯಾಲೆಂಟ್ ಆರ್ ಹೌಎವರ್ ಯುವರ್ ಜೀನಿಯಸ್, ಏನೇ ಆದ್ರೂ ವಿತೌಟ್ ಹಾರ್ಡ್ ವರ್ಕ್ ಇಟ್ ಇಸ್ ಆಫ್ ನೋ ಯೂಸ್. ಹಾರ್ಡ್ ವರ್ಕ್ ಇಲ್ಲ ಅಂದ್ರೆ ಏನು ಮಾಡೋದಕ್ಕಾಗಲ್ಲ. ಅದರ ಅರ್ಥ ಏನು? ಉಳಿದಿರೋ ದಿನಗಳಲ್ಲಿ ನೀವು ಸೊ ವರ್ಕ್ ಮಾಡ್ತು ಅಂತಂದ್ರೆ ಸೊ ಯು ಕ್ಯಾನ್ ಅಚೀವ್ ಯುವರ್ ಗೋಲ್, ಅಥವಾ ಒಳ್ಳೆ ರ್ಯಾಂಕಿಂಗ್ CET ಬರುತ್ತೆ. ಸೊ ದಟ್ ಇಸ್ ಐ ಆಮ್ ಸ್ಟಾರ್ಟಿಂಗ್ ಮೈ ಕ್ಲಾಸಿಫಿಕೇಶನ್ ವಿತ್ ಎ ಕೋಟ್ ಬೈ ದ ಮೆಂಡ್ಲೀವ್, ಹೌದಲ್ವಾ? ಸೊ ಈಗ ಕ್ಲಾಸಿಫಿಕೇಶನ್ ಅಂತಿದ್ದಂಗೆ ನಮ್ಮ ಮನಸ್ಸಿನಲ್ಲಿ ಬರಬೇಕಾಗಿರೋದು ಪಿರಿಯಾಡಿಕ್ ಟೇಬಲ್. ಸೊ ನಿಮ್ಮ ಸ್ಕ್ರೀನ್ ಅಲ್ಲಿ ಪಿರಿಯಾಡಿಕ್ ಟೇಬಲ್ ಆಫ್ ಎಲಿಮೆಂಟ್ಸ್ ಕಾಣ್ತಾ ಇದೆ ಅಂತ ಅನ್ಕೊಂತೀನಿ, ಹೌದಲ್ವಾ? ಪಿರಿಯಾಡಿಕ್ ಟೇಬಲ್ ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಹಾರಿಜಾಂಟಲ್ ರೋಸ್ ಆಫ್ ಎಲಿಮೆಂಟ್ಸ್ ಗಳನ್ನ ಪೀರಿಯಡ್ಸ್ ಅಂತ ಕರೀತಾರೆ. ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ ದೇರ್ ಆರ್ 7 ಪೀರಿಯಡ್ಸ್, 7 ಪೀರಿಯಡ್ ಗಳಿದೆ. ಅದೇ ತರ ವರ್ಟಿಕಲ್ ಕಾಲಮ್ಸ್ ಆಫ್ ಎಲಿಮೆಂಟ್ಸ್ ನ ಗ್ರೂಪ್ಸ್ ಅಂತ ಕರೀತಾರೆ. ಸೊ ದೇರ್ ಆರ್ 18 ಗ್ರೂಪ್ಸ್, 18 ಗ್ರೂಪ್ ಇದೆ. ಸೊ ನೀವು ಇಡೀ ಪಿರಿಯಾಡಿಕ್ ಟೇಬಲ್ ಚಾರ್ಟ್ ನ ಜ್ಞಾಪಕ ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆದರೆ ಯಾವ ಬ್ಲಾಕ್ ಅಲ್ಲಿ ಯಾವ ಎಲಿಮೆಂಟ್ ಬರುತ್ತೆ, ಹೌ ರಿಯಾಕ್ಟಿವ್ ದೇ ಆರ್, ಇದನ್ನ ಸ್ವಲ್ಪ ಜ್ಞಾಪಕ ಇಟ್ಕೋಬೇಕು, ಹೌದಲ್ವಾ? ಈಗ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ನ S ಬ್ಲಾಕ್ ಅಂತೀವಿ, ಆಲ್ಕಲಿ ಮೆಟಲ್ಸ್, ಆಲ್ಕಲೈನ್ ಅರ್ತ್ ಮೆಟಲ್ಸ್. 13 ಇಂದ 18 P ಬ್ಲಾಕ್ ಎಲಿಮೆಂಟ್ಸ್ ಅಂತೀವಿ. ಸೊ ಇದೆಲ್ಲದೂ ಸಹ ಸೊ ಜನರಲಿ ದಟ್ ಇನ್ಕ್ಲೂಡ್ಸ್ ನಾನ್ ಮೆಟಲ್ಸ್ ಅಂಡ್ ಮೆಟಲಾಯ್ಡ್ಸ್. ಅದೇ ತರ ಇನ್ ಬಿಟ್ವೀನ್ ದೆಮ್ ವಿ ಹ್ಯಾವ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ವಿಚ್ ಆರ್ ಕಾಲ್ಡ್ D ಬ್ಲಾಕ್ ಎಲಿಮೆಂಟ್ಸ್.
Below the periodic table, we have lanthanides and actinides, which are called inner transition elements. ಈ ಒಂದು ಪಿರಿಯಾಡಿಕ್ ಚಾರ್ಟ್ ನಿಮ್ಮ ಮನಸ್ಸಿನೊಳಗೆ ಸ್ವಲ್ಪ ಮಟ್ಟಿಗೆ ಜ್ಞಾಪಕ ಇರಬೇಕಾಗುತ್ತೆ. ಈಗ ಪಿರಿಯಾಡಿಕ್ ಟೇಬಲ್ ಆಗ್ತಿದ್ದಂಗೆ ನಮ್ಗೆ ಸೊ ಪಿರಿಯಾಡಿಕ್ ಪ್ರಾಪರ್ಟಿಗಳ ಬಗ್ಗೆ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಯಾಕೆ ಅಂತಂದ್ರೆ ದಿಸ್ ಪಿರಿಯಾಡಿಕ್ ಟೇಬಲ್ ಇಸ್ ಕನ್ಸ್ಟ್ರಕ್ಟೆಡ್ ಬೇಸ್ಡ್ ಆನ್ ದ periodicity in atomic property. So which are the important atomic property? Atomic propertyಗಳು ಯಾವ್ದು ಅಂತಂದ್ರೆ ಸೊ ಈಗ ಈ ಒಂದು ಚಾರ್ಟ್ ಅಲ್ಲಿ ನಿಮಗೆ ಕಾಣ್ತಾ ಇದೆ. ಸೊ ಇಂಪಾರ್ಟೆಂಟ್ ಅಟಾಮಿಕ್ ಪ್ರಾಪರ್ಟಿಗಳು ಅಟಾಮಿಕ್ ರೇಡಿಯಸ್ ಆಗ್ಬೋದು, ಅಯೋನೈಸೇಷನ್ ಎನರ್ಜಿ, ಎಲೆಕ್ಟ್ರಾನ್ ಅಫಿನಿಟಿ, ಮೆಟಾಲಿಕ್ ಕ್ಯಾರೆಕ್ಟರ್. ಸೊ ಅದ್ರ ಜೊತೆಗೆ ಎಲೆಕ್ಟ್ರೋ ನೆಗೆಟಿವಿಟಿ ಆಗ್ಬೋದು ಅಥವಾ ಅಸಿಡಿಟಿ ಆಫ್ ಸೊ ಆಕ್ಸೈಡ್ಸ್ ಆಗ್ಬೋದು, ಅಸಿಡಿಟಿ ಆಫ್ ಹೈಡ್ರೈಡ್ಸ್ ಆಗ್ಬೋದು. ಸೊ ಇದೆಲ್ಲ ಜ್ಞಾಪಕ ಇಟ್ಕೋಬೇಕು. ಈಗ ಸಿಂಪಲ್ ಆಗಿ ನಾನು ಹೇಳ್ಬಿಡ್ತೀನಿ ಈ ಚಾರ್ಟ್ ಮೂಲಕ ನೋಡ್ತಾ ಹೋಗಿ. ಅಲಾಂಗ್ ದ ಪೀರಿಯಡ್ ಏನಾಗುತ್ತಪ್ಪ, ಅಟಾಮಿಕ್ ರೇಡಿಯಸ್ ಡಿಕ್ರೀಸಸ್ ಅಲಾಂಗ್ ದ ಪೀರಿಯಡ್. ಅಲಾಂಗ್ ಎ ಪೀರಿಯಡ್ ಅಟಾಮಿಕ್ ರೇಡಿಯಸ್ ಡಿಕ್ರೀಸಸ್. ಅಲಾಂಗ್ ಎ ಪೀರಿಯಡ್ ಏನಾಗುತ್ತೆ, ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಆಗುತ್ತೆ. ಡೌನ್ ದ ಗ್ರೂಪ್ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸಸ್. ಸೊ ಡೌನ್ ದ ಗ್ರೂಪ್ ಬಂತು ಅಂತಂದ್ರೆ ಅಟಾಮಿಕ್ ರೇಡಿಯಸ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದ್ರ ಆಪೋಸಿಟ್ ಉಳಿದಿರುವಂತಹ ಎಲ್ಲಾ ಪ್ರಾಪರ್ಟಿಗಳು ಬರುತ್ತೆ ನಿಮ್ಗೆ. ಅದ್ರ ಆಪೋಸಿಟ್ ಯಾವ ಪ್ರಾಪರ್ಟಿ ಬರುತ್ತೆ ನಿಮ್ಗೆ? So that is we come across the properties like so ionization energy, ionization enthalpy ಅಥವಾ ionization energy ಬರುತ್ತೆ. ಅದಾದ್ಮೇಲೆ electron affinity ಬರುತ್ತೆ. ಅದಾದ್ಮೇಲೆ ಮೆಟಾಲಿಕ್ ಕ್ಯಾರೆಕ್ಟರ್, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್, ಎಲೆಕ್ಟ್ರೋನೆಗೆಟಿವಿಟಿ ಬರುತ್ತೆ. ಅದರ ಆಪೋಸಿಟ್ ಅಂತಂದ್ರೆ ಅಯೋನೈಸೇಷನ್ ಎನರ್ಜಿ ಅಲಾಂಗ್ ದ ಪೀರಿಯಡ್ ಇನ್ಕ್ರೀಸ್ ಆದ್ರೆ ಡೌನ್ ದ ಗ್ರೂಪ್ ಅಯೋನೈಸೇಷನ್ ಎನರ್ಜಿ ಡಿಕ್ರೀಸ್ ಆಗುತ್ತೆ. ನೋಡಿ ಇಲ್ಲಿ ಆರೋ ಮಾರ್ಕ್. ಸೊ ಯಾವ ತರ ತೋರಿಸಿದಾರೆ, ಸೊ ಈ ತರ ತೋರಿಸಿದಾರೆ ಆರೋ ಮಾರ್ಕ್ ಅಂದ್ರೆ ಸೊ ಡೌನ್ ದ ಗ್ರೂಪ್ ಅಯೋನೈಸೇಷನ್ ಎನರ್ಜಿ ಸೊ ಡಿಕ್ರೀಸ್ ಆಗ್ಕೊಂಡ್ ಬರುತ್ತೆ. ಯಾಕೆ ಅಂತ ರೀಸನ್ ಗೊತ್ತಿದೆ. ಎಲೆಕ್ಟ್ರಾನ್ಸ್ ಆರ್ ಆಡೆಡ್ ಇನ್ ಟು ದ ನ್ಯೂ ಶೆಲ್. ನ್ಯೂ ಶೆಲ್ ಒಳಗೆ ಎಲೆಕ್ಟ್ರಾನ್ ಆಡ್ ಮಾಡಿರ್ತೀವಿ, ಹೌದಲ್ವಾ? ಅದೇ ತರ ಮೆಟಾಲಿಕ್ ಕ್ಯಾರೆಕ್ಟರ್ ನೋಡೋದಾದ್ರೆ ಸೊ ಜನರಲಿ ಮೆಟಾಲಿಕ್ ಕ್ಯಾರೆಕ್ಟರ್ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ. ಡೌನ್ ಎ ಗ್ರೂಪ್ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂತಂದ್ರೆ ಇಲ್ಲಿ ಈ ತರ ತೋರಿಸಿದೀವಿ ನಾವು, ನಾನ್ ಮೆಟಾಲಿಕ್ ಟು ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ತೋರಿಸಿದೀನಿ. ಅದರ ಅರ್ಥ ಏನು ಗೊತ್ತಾ ಇದು? ಸೊ ಜನರಲಿ ಸೊ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಈ ಡೈರೆಕ್ಷನ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಈ ಆಲ್ಕಲಿ ಮೆಟಲ್ಸ್ ಇನ ಲಾಸ್ಟ್ ಎಲಿಮೆಂಟ್ಸ್ ಗಳೆಲ್ಲ ಮೋರ್ ಮೆಟಾಲಿಕ್ ಆಗಿರುತ್ತೆ. ಈ ಪಿ ಬ್ಲಾಕ್ ಎಲಿಮೆಂಟಿನ ಫಸ್ಟ್ ಎಲಿಮೆಂಟ್ಸ್ ಗಳೆಲ್ಲ ಸೊ ಮೋರ್ ನಾನ್ ಮೆಟಾಲಿಕ್ ಆಗಿರುತ್ತೆ, ಮೆಟಾಲಿಕ್ ಪ್ರಾಪರ್ಟಿ ಕಮ್ಮಿ ಇರುತ್ತೆ. ಅದೇ ಈ ಡೈರೆಕ್ಷನ್ ಅಲ್ಲಿ ಬಂದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್ ಸೊ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೆಲ್ಲ ನಾನ್ ಮೆಟಾಲಿಕ್ ಅಂದ್ರೆ ಪಿ ಬ್ಲಾಕ್ ಫಸ್ಟ್ ಎಲಿಮೆಂಟ್ಸ್ ಗಳು. ಅದೇ ತರದಲ್ಲಿ ನಿಮ್ಮ ಎಸ್ ಬ್ಲಾಕ್ ನ ಲಾಸ್ಟ್ ಎಲಿಮೆಂಟ್ಸ್ ಗಳು ಮೆಟಾಲಿಕ್ ಆಗುತ್ತೆ. ಸರ್ ನಾವು ಇದಿಷ್ಟ ಜ್ಞಾಪಕ ಇಟ್ಕೊಂಡ್ರೆ ಸಾಕಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ನೀವು ತುಂಬಾ ಜ್ಞಾಪಕ ಇಟ್ಕೋಬೇಕಾಗಿರೋದು ಯಾವುದು ಅಂದ್ರೆ ಅನಾಮಲಸ್ ಪ್ರಾಪರ್ಟೀಸ್ ನ ತುಂಬಾ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ನೀವು ಅನಾಮಲಸ್ ಪ್ರಾಪರ್ಟಿ ಯಾವ ರೀತಿ ಬರುತ್ತೆ ಅಂದ್ರೆ ಅನಾಮಲಸ್ ಪ್ರಾಪರ್ಟಿ ಅಂತಂದ್ರೆ ಏನಪ್ಪ, ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಗಳು ಕೆಲವೊಂದು ಪ್ರಾಪರ್ಟೀಸ್ ನ ಬೇರೆದಾಗಿ ತೋರಿಸುತ್ತೆ. ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಗಳು ಅದನ್ನ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನೈಟ್ರೋಜನ್ ಅಯೋನೈಸೇಷನ್ ಎಂಥಾಲ್ಪಿ ಆಕ್ಸಿಜನ್ ಗಿಂತ ಜಾಸ್ತಿ ಇರುತ್ತೆ. ಬೆರಿಲಿಯಂ ಇನ್ ಅಯೋನೈಸೇಷನ್ ಎಂಥಾಲ್ಪಿ ಬೋರಾನ್ ಗಿಂತ ಜಾಸ್ತಿ ಇರುತ್ತೆ. ವಾಟ್ ಇಸ್ ದ ರೀಸನ್ ಫಾರ್ ದಟ್? ದಟ್ ಯು ಹ್ಯಾವ್ ಟು ರಿಮೆಂಬರ್. ಅದನ್ನ ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ, ಹೌದಲ್ವಾ? ಸೊ ಈಗ ಇದ್ರ ಜೊತೆಗೆ ನಾನು ಕ್ವಶನ್ಸ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಅದ್ರೊಳಗೆ ಏನಾದ್ರು ಕಾನ್ಸೆಪ್ಟ್ ಇತ್ತು ಅಂತಂದ್ರೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಕ್ವಶನ್ಸ್ ಹೋಗ್ತಾ ಹೋಗೋಣ. ಈಗ ಮೊದಲನೇ ಕ್ವಶನ್ ನೋಡೋಣ. ಅಕಾರ್ಡಿಂಗ್ ಟು ಮಾಡರ್ನ್ ಪೀರಿಯಾಡಿಕ್ ಲಾ ಆಫ್ ಎಲಿಮೆಂಟ್ಸ್, the variation in the properties of element is related to their variation in the properties related to their. So ನಾಲ್ಕು ಆಪ್ಷನ್ಸ್ ಗಳು ಏನೇನಿದೆಯಪ್ಪ? ಅಟಾಮಿಕ್ ನಂಬರ್, ಅಟಾಮಿಕ್ ಮಾಸ್, ನ್ಯೂಕ್ಲಿಯರ್ ಮಾಸ್, ನ್ಯೂಟ್ರಾನ್ ಪ್ರೋಟಾನ್ ರೇಷಿಯೋ. ನಾನು ಆಲ್ರೆಡಿ ಹೇಳಿದೀನಿ ಅಕಾರ್ಡಿಂಗ್ ಟು ಮಾಡರ್ನ್ ಪೀರಿಯಾಡಿಕ್ ಲಾ ಅಂದ್ರೆ ಸೊ ಮೆಂಡ್ಲಿವ್ ಪೀರಿಯಾಡಿಕ್ ಲಾ ಪ್ರಕಾರ ದಿಸ್ ಈಸ್ ಬೇಸ್ಡ್ ಆನ್ ದ ಅಟಾಮಿಕ್ ಮಾಸ್ ಆಗುತ್ತೆ. ಮಾಡರ್ನ್ ಪೀರಿಯಾಡಿಕ್ ಲಾ ಪ್ರಕಾರ ಏನ್ ಹೇಳುತ್ತೆ ಮಾಡರ್ನ್ ಪೀರಿಯಾಡಿಕ್ ಲಾ? The properties of the elements are the periodic functions of the atomic number. So that means Lord, the variation in the properties of the element is related to the atomic number. Modern periodic law prakara atomic number ಮೇಲೆ ಆ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ ಡಿಪೆಂಡ್ ಆಗಿದೆ. ಯಾಕೆ? ಫಾರ್ ಎ ಕೆಮಿಸ್ಟ್
ನಂಬರ್ ಆಫ್ ಎಲೆಕ್ಟ್ರಾನ್ ಇಸ್ ಮೋರ್ ಇಂಪಾರ್ಟೆಂಟ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಂಪಾರ್ಟೆಂಟ್ ಅಲ್ವಾ. ಕೆಮಿಕಲ್ ರಿಯಾಕ್ಷನ್ ಆಗ್ಬೇಕು ಅಂದ್ರೆ ಎಲೆಕ್ಟ್ರಾನ್ಸ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅಟಾಮಿಕ್ ನಂಬರ್ ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಗಿವ್ ದ ನೇಮ್ ಆಫ್ ಎ ನೋಬಲ್ ಗ್ಯಾಸ್ ಆಟಮ್ ಇನ್ ವಿಚ್ total number of d electrons is equal to the difference in number of total p and s electron. ಅದರ ಅರ್ಥ ಏನು ಅಂದ್ರೆ ಒಂದು ನೋಬಲ್ ಗ್ಯಾಸ್ ಆಟಮ್ ಅದರಲ್ಲಿ ಎಷ್ಟು ಡಿ ಎಲೆಕ್ಟ್ರಾನ್ಸ್ ಇದೆ ಅಂತಂದ್ರೆ ಸೊ ಡಿಫರೆನ್ಸ್ ಇನ್ ಪಿ ಎಲೆಕ್ಟ್ರಾನ್ ಮತ್ತೆ ಎಸ್ ಎಲೆಕ್ಟ್ರಾನಿನ ಡಿಫರೆನ್ಸ್ ಗೆ ಈಕ್ವಲ್ ಆಗಿದೆ ಅಂತ ಕೇಳಿದಾನೆ. ನೋಡಿದ್ರೆ ಸ್ವಲ್ಪ ಇದು ಟ್ರಿಕಿ ಅನ್ಸುತ್ತೆ ಕ್ವಶನ್, ಆದ್ರೆ ಅಷ್ಟೇ ಈಸಿ ಆಗಿದೆ, ಏನ್ ಕಷ್ಟ ಇಲ್ಲ. ನೋಡ್ರಪ್ಪ 4 ನೋಬಲ್ ಗ್ಯಾಸ್ ಕೊಟ್ಟಿದ್ದಾರೆ, ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್. ಈಗ ನಿಮ್ಗೆ ಡಿ ಎಲೆಕ್ಟ್ರಾನ್ ಯಾವ ನೋಬಲ್ ಗ್ಯಾಸ್ ಅಲ್ಲಿ ಇದೆ ಅಂತ ನೋಡ್ಬೇಕು. ಹೀಲಿಯಂ ಅಲ್ಲಿ ಇದೆಯಂದ್ರಪ್ಪ ಡಿ ಎಲೆಕ್ಟ್ರಾನ್, ಡೆಫಿನೆಟ್ ಆಗಿ ಹೀಲಿಯಂ ಅಲ್ಲಿ ಇಲ್ಲ. ಯಾಕೆ ಅಂದ್ರೆ ಹೀಲಿಯಂ ಕಾನ್ಫಿಗರೇಷನ್ 1s2 ಅಷ್ಟೇನೆ. ನಿಯಾನ್ ಅಲ್ಲಿ ಇದೆಯಾ? ನಿಯಾನ್ ಅಲ್ಲೂ ಇಲ್ಲ. ಯಾಕೆ? 1s2 2s2 2p6. ಆರ್ಗಾನ್ ಅಲ್ಲಿ ಇದೆಯಾ? ಆರ್ಗಾನ್ ಅಲ್ಲೂ ಇಲ್ಲ. ಯಾಕೆ? ಸೊ 3D ಬರೋದೇ ಇಲ್ಲ ಆರ್ಗಾನ್ ಒಳಗೆ. ಹಾಗಾದ್ರೆ ಕರೆಕ್ಟ್ ಆಪ್ಷನ್ ಶುಡ್ ಬಿ ಕ್ರಿಪ್ಟಾನ್. ಕ್ರಿಪ್ಟಾನ್ ಅಲ್ಲಿ ಡಿ ಎಲೆಕ್ಟ್ರಾನ್ ಇದೆ. ಹಾಗಾದ್ರೆ ಕ್ರಿಪ್ಟಾನ್ ಅಲ್ಲಿರುವಂತಹ ಡಿ ಎಲೆಕ್ಟ್ರಾನ್ ಗಳ ಸಂಖ್ಯೆ ಅದರಲ್ಲಿರುವಂತಹ ಪಿ ಎಲೆಕ್ಟ್ರಾನ್ ಗಳ ಸಂಖ್ಯೆ ಮೈನಸ್ ಎಸ್ ಎಲೆಕ್ಟ್ರಾನ್ ಗಳ ಸಂಖ್ಯೆಗೆ ಈಕ್ವಲ್ ಆಗಿದೆಯಾ ನೋಡೋಣ ಅಲ್ವಾ. ಸೊ ಈಗ ಅದನ್ನ ನೋಡ್ತಾ ಹೋಗೋಣ. ನೋಡ್ರಪ್ಪ, ಈಗ ಕ್ರಿಪ್ಟಾನ್ ಕಾನ್ಫಿಗರೇಷನ್ ಏನು? 1s2 2s2 2p6 3s2 3p6 4s2 3d10 4p6. How many d electrons are there in krypton? ಎಷ್ಟಿದೆ ಡಿ ಎಲೆಕ್ಟ್ರಾನ್? 10 ಡಿ ಎಲೆಕ್ಟ್ರಾನ್ಸ್ ಇದೆ. ಕಾಣ್ತಾ ಇದೆ ಅಲ್ವಾ? 10 ಡಿ ಎಲೆಕ್ಟ್ರಾನ್ಸ್ ಇದೆ. ಈಗ ಅದರಲ್ಲಿರುವಂತಹ ಪಿ ಎಲೆಕ್ಟ್ರಾನ್ಸ್ ಎಷ್ಟಿದೆ? ಪಿ ಎಲೆಕ್ಟ್ರಾನ್ಸ್ ನೋಡಿ, ಸೊ ಇಲ್ಲಿ ಇಲ್ಲಿ 6 ಇದೆ. ಸೊ ದಟ್ ಇಸ್ 6. ಸೊ ಹಿಯರ್ ವಿ ಹ್ಯಾವ್ 6 ಎಲೆಕ್ಟ್ರಾನ್ಸ್. ಸೊ ಇಲ್ಲಿ 6 ಇದೆ. ಅದೇ ತರ ಸೊ ಹಿಯರ್ ವಿ ಹ್ಯಾವ್ 6 ಎಲೆಕ್ಟ್ರಾನ್. ಇಲ್ಲೂ 6 ಎಲೆಕ್ಟ್ರಾನ್ ಇದೆ. ಸೊ ದಟ್ ಈಸ್ 6 + 6 + 6 ವಿಚ್ ಈಸ್ ಈಕ್ವಲ್ ಟು 18 ಎಲೆಕ್ಟ್ರಾನ್ಸ್. ಪಿ ಎಲೆಕ್ಟ್ರಾನ್ಸ್ ಎಷ್ಟಿದೆ? 18 ಇದೆ. ಎಸ್ ಎಲೆಕ್ಟ್ರಾನ್ ಎಷ್ಟಿದೆ? 2 + 2 + 2 + 2. there are 8 s electrons. s electron ಎಷ್ಟಿದೆಯಪ್ಪ? 8 ಇದೆ. ಸೊ ಇಫ್ ಯು ಟೇಕ್ ದ ಡಿಫರೆನ್ಸ್ ಬಿಟ್ವೀನ್ ದ ಟು, ಇವೆರಡಕ್ಕೂ ಡಿಫರೆನ್ಸ್ ತಗೊಂಡ್ರೆ 18 - 8 10 ಎಲೆಕ್ಟ್ರಾನ್ಸ್ ಆಗುತ್ತೆ. 10 ಎಲೆಕ್ಟ್ರಾನ್ಸ್ ಸೊ ಡಿ ಎಲೆಕ್ಟ್ರಾನ್ಸ್ ಗಳಾಗಿದೆ ಕ್ರಿಪ್ಟಾನ್ ಅಲ್ಲಿ. ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. The elements in which electrons are progressively filled into 4f orbitals are called. ಸಿಂಪಲ್ ಆಗಿದೆ ಕ್ವಶನ್. 4f ಆರ್ಬಿಟಾಲ್ ಅಂತಂದ್ರೆ ಫಸ್ಟ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್. ಫಸ್ಟ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಿದ್ದಂಗೆ ನಿಮ್ ಮನಸ್ಸಿಗೆ ಬರೋದು ಯಾವ್ದ್ರಪ್ಪ? ಫಸ್ಟ್ ರೋ ಆಫ್ ಎಲಿಮೆಂಟ್ಸ್ ಲ್ಯಾಂಥನೈಟ್ಸ್ ಅಲ್ವಾ? ಲ್ಯಾಂಥನೈಟ್ಸ್ ಗಳು. ಲ್ಯಾಂಥನೈಟ್ಸ್ ಗಳಲ್ಲಿ 4f ಆರ್ಬಿಟಾಲ್ ತುಂಬುತ್ತೆ. ಔಟರ್ ಆರ್ಬಿಟಾಲ್ ಕಾನ್ಫಿಗರೇಷನ್ 5d ಆಗಿರುತ್ತೆ, 6s ಆಗಿರುತ್ತೆ, 6p ಆಗಿರುತ್ತೆ. ಸೊ ಹಾಗಾಗಿ 4f ಆರ್ಬಿಟಾಲ್ ಪ್ರೋಗ್ರೆಸಿವ್ಲಿ ಫಿಲ್ ಆಗೋದು ಅಂತಂದ್ರೆ ಇಟ್ ಮಸ್ಟ್ ಬಿ ಲ್ಯಾಂಥನೈಟ್ಸ್. ಆಕ್ಟಿನೈಟ್ಸ್ ಗಳಲ್ಲಾದ್ರೆ 5f ಆರ್ಬಿಟಾಲ್ ತುಂಬುತ್ತೆ. ಸೊ 6d 7s 7p ಔಟರ್ ಆರ್ಬಿಟಾಲ್ಸ್ ಗಳಾಗಿರುತ್ತೆ. ಹೌದಲ್ವಾ? ಅರ್ಥ ಆಯ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. Which of the following have relatively high electronegativity? So electronegativity ಯಾವ ಗ್ರೂಪ್ ಆಫ್ ಎಲಿಮೆಂಟ್ಸ್ ಜಾಸ್ತಿ ಇರುತ್ತೆ? ಸೊ ನಿಮ್ ಮನಸ್ಸಿಗೆ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಅಂತಿದ್ದಂಗೆ ನಿಮ್ಗೆ ಗ್ರೂಪ್ 17 ಹೋಗ್ಬೇಕು. ಹೌದಲ್ವಾ? ಗ್ರೂಪ್ 17 ಹ್ಯಾವ್ ಮೋರ್ ಕೆಪಾಸಿಟಿ ಟು ಅಕ್ಸೆಪ್ಟ್ ಆರ್ ಗೈನ್ ದ ಎಲೆಕ್ಟ್ರಾನ್ ಅಲ್ವಾ? ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಅವುಗಳಿಗೆ ಜಾಸ್ತಿ ಇರುತ್ತೆ, ಎಲೆಕ್ಟ್ರೋನೆಗೆಟಿವಿಟಿನೂ ಜಾಸ್ತಿ ಇರುತ್ತೆ. ಹಾಗಾಗಿ ದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಆರ್ ಗ್ರೂಪ್ 17 ವಿಚ್ ಆರ್ ಹ್ಯಾಲೋಜನ್ಸ್. ಹ್ಯಾಲೋಜನ್ಸ್ ಆಗಿರುತ್ತೆ. ಆಲ್ಕಲಿ ಮೆಟಲ್ಸ್ ಗಳು ಹಾಗಾದ್ರೆ ಆಲ್ಕಲಿ ಮೆಟಲ್ಸ್ ಆರ್ ದ ಮೋಸ್ಟ್ ಎಲೆಕ್ಟ್ರೋ ಪಾಸಿಟಿವ್. ಯಾಕೆ ಹೇಳಿ? ಆಲ್ಕಲಿ ಮೆಟಲ್ಸ್ NS1 ಕಾನ್ಫಿಗರೇಷನ್. ಆ ಒಂದು ಎಲೆಕ್ಟ್ರಾನ್ ನ ಈಸಿಯಾಗಿ ರಿಮೂವ್ ಮಾಡಬಹುದು, ಎಲೆಕ್ಟ್ರೋ ಪಾಸಿಟಿವ್ ಆಗುತ್ತೆ. ಹ್ಯಾಲೋಜನ್ಸ್ ಗಳು NS2 NP5 configuration. They can accept an electron easily to attain the noble gas configuration. ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಆಲ್ಕಲಿ ಮೆಟಲ್ಸ್ ಆರ್ highly electropositive and halogens are highly electronegative. Is it not? Let us move on to the next question. The number of d electrons in Fe2 plus with atomic number 26
ಈಸ್ ನಾಟ್ ಈಕ್ವಲ್ ಟು, ನೋಡ್ರಪ್ಪ ಕ್ವಶನ್ಸ್ ಕ್ಲೀನ್ ಆಗಿ ಓದ್ಬೇಕು ನೀವು. ಈಸ್ ಈಕ್ವಲ್ ಟು ಅಂತ ಓದ್ಕೋಬಾರ್ದು. ಈಸ್ ನಾಟ್ ಈಕ್ವಲ್ ಟು ಯಾವುದಕ್ಕೆ ಈಕ್ವಲ್ ಆಗಿಲ್ಲ ಅಂತ ಕೇಳಿದಾನೆ. ಇಲ್ಲಿ 4 ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾನೆ. ಅದಕ್ಕೂ ಮುಂಚೆ Fe2 ಪ್ಲಸ್ ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ, ಉಳಿದಿರೋದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ಳೋಣ. Fe ಅಟಾಮಿಕ್ ನಂಬರ್ 26 ಇರೋದ್ರಿಂದ ಕಾನ್ಫಿಗರೇಷನ್ ಆರ್ಗಾನ್ 4:3d6 ಬರುತ್ತೆ. ಇದಿಷ್ಟು ಇನ್ನರ್ ಕೋರ್ ಆರ್ಗಾನ್ ಕಾನ್ಫಿಗರೇಷನ್ 4:3d6. Fe2 ಪ್ಲಸ್ ಆಗ್ತಾ ಇದೆ ಅಂತಂದ್ರೆ ಸೊ ಎಸ್ ಅಲ್ಲಿರೋ 2 ಎಲೆಕ್ಟ್ರಾನ್ ರಿಮೂವ್ ಆಗುತ್ತೆ, ಯಾಕೆಂದ್ರೆ ಇದು ಔಟರ್ ಮೋಸ್ಟ್ ಶೆಲ್. ಸೊ 4s0 3d6 ಆಗುತ್ತೆ. ಈಗ ನಂಬರ್ ಆಫ್ ಡಿ ಎಲೆಕ್ಟ್ರಾನ್ಸ್ ಇನ್ Fe2 ಪ್ಲಸ್ ಇಸ್ 6 ಡಿ ಎಲೆಕ್ಟ್ರಾನ್ಸ್ ಇದೆ. ಈಗ ಪಿ ಎಲೆಕ್ಟ್ರಾನ್ ಇನ್ ನಿಯಾನ್ ಕಾನ್ಫಿಗರೇಷನ್ ನೋಡಿ. ನಿಯಾನ್ ಅಲ್ಲಿ ಪಿ ಎಲೆಕ್ಟ್ರಾನ್ಸ್ ಎಷ್ಟಿದೆಯಪ್ಪ? 6 ಇದೆ. ಅಂದ್ರೆ ದಿಸ್ ಈಸ್ ಈಕ್ವಲ್ ಆಗಿದೆ. ಹಾಗಾಗಿ ಸೊ ಮೊದಲನೇ ಆಪ್ಷನ್ ತಪ್ಪು. ಎರಡನೇದು ಎಸ್ ಎಲೆಕ್ಟ್ರಾನ್ ಇನ್ ಮೆಗ್ನೀಷಿಯಂ ಅಲ್ಲಿ ಎಸ್ ಎಲೆಕ್ಟ್ರಾನ್ ಎಷ್ಟಿದೆ? 1s2 2s2 3s2 3 ಅಂದ್ರೆ 6 ಎಲೆಕ್ಟ್ರಾನ್ ಇದೆ. ಸೊ ಹಾಗಾಗಿ ಎರಡನೇ ಆಪ್ಷನ್ ಸಹ ತಪ್ಪಾಗುತ್ತೆ. ಮೂರನೇದು ಡಿ ಎಲೆಕ್ಟ್ರಾನ್ಸ್ ಇನ್ ಐರನ್. ಡಿ ಎಲೆಕ್ಟ್ರಾನ್ಸ್ ಇನ್ ಐರನ್ ಎಷ್ಟಿದೆ? ಸೇಮ್ ಐರನ್ ಅಲ್ಲೂ ಸಹ 6 ಡಿ ಎಲೆಕ್ಟ್ರಾನ್ ಇದೆ. Fe2 ಪ್ಲಸ್ ಅಲ್ಲೂ ಸಹ 6 ಡಿ ಎಲೆಕ್ಟ್ರಾನ್ ಇದೆ. ಹಾಗಾಗಿ 3 ಆಪ್ಷನ್ಗೂ 6 ಬಂತು. ಸೊ ಹಾಗಾಗಿ ನಾಟ್ ಈಕ್ವಲ್ ಟು ಅಂತಂದ್ರೆ ಪಿ ಎಲೆಕ್ಟ್ರಾನ್ಸ್ ಇನ್ Cl ಮೈನಸ್ ಅಲ್ಲಿ ಪಿ ಎಲೆಕ್ಟ್ರಾನ್ ಎಷ್ಟಿದೆ? Cl ಅಲ್ಲಿ ಸೊ 3p5 ಆದ್ರೆ Cl ಮೈನಸ್ ಅಲ್ಲಿ 3p6 ಆಯ್ತು. ಸೊ ಅಲ್ಲಿಗೆ ಪಿ ಎಲೆಕ್ಟ್ರಾನ್ ದಿಸ್ 6 ಪ್ಲಸ್ ದಿಸ್ 6 ಟೋಟಲಿ 12 ಪಿ ಎಲೆಕ್ಟ್ರಾನ್ಸ್ ಇನ್ Cl ಮೈನಸ್. ಹಾಗಾಗಿ ಸೊ ಇಲ್ಲಿ 12 ಇರೋದ್ರಿಂದ ಆಪ್ಷನ್ ಡಿ ಏನಾಗುತ್ತೆ? ಸೊ ಆಪ್ಷನ್ ಡಿ ಸೊ ಇಟ್ ಇಸ್ ನಾಟ್ ಈಕ್ವಲ್ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ನೀವು ಎಲ್ಲಾ ಆನ್ಸರ್ಸ್ ಗಳನ್ನು ವೆರಿಫೈ ಮಾಡ್ತಾ ಹೋದ್ರೆ ನಿಮ್ಗೆ ಅಷ್ಟೇ ಕ್ವಶನ್ಸ್ ಗಳು ಸಿಗುತ್ತೆ, ಹೌದಲ್ವಾ? ಮುಂದಿನ ಕ್ವಶನ್ ಹೋಗೋಣ. The last element of P black in the 6th period is represented by the outer electronic configuration. ನೋಡ್ರಪ್ಪ 6th period ಅಂತಿದ್ದಂಗೆ ನಿಮಗೆ ಸೊ ಲ್ಯಾಂಥನೈಟ್ಸ್ ಬರಬೇಕು. 7th period ಅಂತಿದ್ದಂಗೆ ಆಕ್ಟಿನೈಟ್ಸ್ ಬರಬೇಕು. 6th period ಅಂತಂದ್ರೆ ಔಟರ್ ಮೋಸ್ಟ್ ಶೆಲ್ 6th ಶೆಲ್ ಆಗ್ಬೇಕು. ಯಾವ್ದಪ್ಪ 6th ಶೆಲ್? ಸೊ ಈಗ ಆಪ್ಷನ್ ಸಿ ಆಪ್ಷನ್ ಡಿ ಎರಡೂ ಆಗ್ಬೋದು. ಆದ್ರೆ ಆಪ್ಷನ್ ಸಿ ಒಳಗೆ 6s2 6p4 ಇದೆ. ಅಂದ್ರೆ ಲಾಸ್ಟ್ ಎಲಿಮೆಂಟ್ ಅಲ್ಲ ಇದು. ಇಲ್ಲಿ ಕೇಳಿರೋದು ಲಾಸ್ಟ್ ಎಲಿಮೆಂಟ್ ಅಂದ್ರೆ ಕಂಪ್ಲೀಟ್ ಆಗಿ ಫಿಲ್ ಆಗಿರ್ಬೇಕು. ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಸೊ 4f14 5d10 6s2 6p6. ಸೊ ಒಂದು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಇದು ಲಾಸ್ಟ್ ಎಲಿಮೆಂಟ್. ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಮುಂದಿನ ಕ್ವಶನ್ ಹೋಗೋಣ. ಸೊ ಈ ಕ್ವಶನ್ ಇಲ್ಲಿವರೆಗೂ ಪಿರಿಯಾಡಿಕ್ ಟೇಬಲ್ ಇಂದ ಸೊ ಜನರಲ್ ಪ್ರಾಪರ್ಟಿ ಕ್ವಶನ್ಸ್ ಗಳನ್ನ ನೋಡ್ಕೊಂಡ್ವು. ಈಗ ನೋಡ್ತಾ ಇರುವಂತಹ ಕ್ವಶನ್ ಡಯಾಗನಲ್ ರಿಲೇಶನ್ಶಿಪ್. ಬೆರಿಲಿಯಂ ಶೋಸ್ ಡಯಾಗನಲ್ ರಿಲೇಶನ್ಶಿಪ್ ವಿತ್ ಅಲ್ಯೂಮಿನಿಯಂ. ವಿಚ್ ಆಫ್ ದ ಫಾಲೋಯಿಂಗ್ ಸಿಮಿಲಾರಿಟೀಸ್ ಇನ್ಕರೆಕ್ಟ್, ನಾಟ್ ಕರೆಕ್ಟ್ ಅಂತ ಇದೆ. ಮೊದಲನೇ ಆಪ್ಷನ್ ಬೆರಿಲಿಯಂ ಕಾರ್ಬೈಡ್ ಲೈಕ್ ಅಲ್ಯೂಮಿನಿಯಂ ಕಾರ್ಬೈಡ್ ಗಿವ್ ಮೀಥೇನ್ ಆನ್ ಹೈಡ್ರಾಲಿಸಿಸ್. ಬೆರಿಲಿಯಂ ಕಾರ್ಬೈಡ್ ಅಥವಾ ಅಲ್ಯೂಮಿನಿಯಂ ಕಾರ್ಬೈಡ್ ನ ಹೈಡ್ರಾಲಿಸಿಸ್ ಮಾಡಿದ್ರೆ ಮೀಥೇನ್ ಬರುತ್ತೆ, ಖಂಡಿತ ಬರುತ್ತೆ. ಸೊ ಬೆರಿಲಿಯಂ ಕಾರ್ಬೈಡ್ ಅಲ್ಯೂಮಿನಿಯಂ ಕಾರ್ಬೈಡ್ ಎರಡು ಮೀಥೇನ್ ನ ಕೊಡುತ್ತೆ. Beryllium like aluminum is rendered passive by nitric acid, that is concentrated. Concentrated nitric acid ಹಾಕಿದ್ರೆ ಅಲ್ಯೂಮಿನಿಯಂ ಬೆರಿಲಿಯಂ ಎರಡೂ ಸಹ ಸೊ ರಿಯಾಕ್ಟಿವ್ ಆಗಲ್ಲ. ಯಾಕೆ ಅಂದ್ರೆ ಒಂದು ಥಿನ್ ಆಕ್ಸೈಡ್ ಫಿಲಮ್ ನ ಅದ್ರ ಸರ್ಫೇಸ್ ಮೇಲೆ ಫಾರ್ಮ್ ಮಾಡ್ಕೊಳ್ಳುತ್ತೆ. ಸೊ ದಿಸ್ ಆಕ್ಸೈಡ್ ಫಿಲಮ್ prevents the further action of the metal with the nitric acid. ಹಾಗಾಗಿ ಅದು ಕರೆಕ್ಟ್ ಆಗಿದೆ. ಮೂರನೇ ಆಪ್ಷನ್ ನೋಡಿ, ಬೆರಿಲಿಯಂ ಹೈಡ್ರಾಕ್ಸೈಡ್ BeOH twice like aluminum hydroxide is basic in nature. ಸೊ ಈ ಆಪ್ಷನ್ ತಪ್ಪಿದೆ. ಯಾಕೆ ಅಂದ್ರೆ ನಮ್ಮ ಬೆರಿಲಿಯಂ ಹೈಡ್ರಾಕ್ಸೈಡ್ ಮತ್ತೆ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಆಂಪೋಟೆರಿಕ್ ನೇಚರ್ ತೋರಿಸುತ್ತೆ. ಆಂಪೋಟೆರಿಕ್ ಅಂದ್ರೆ ಏನು? ದಟ್ ಕ್ಯಾನ್ ಆಕ್ಟ್ ಬೋತ್ ಆಸ್ ಅನ್ ಆಸಿಡ್ as well as a base. ಆಸಿಡ್ ತರನು ಆಕ್ಟ್ ಮಾಡುತ್ತೆ, ಬೇಸ್ ತರನು ಆಕ್ಟ್ ಮಾಡುತ್ತೆ. ಹಾಗಾಗಿ ಥರ್ಡ್ ಆಪ್ಷನ್ ತಪ್ಪಿದೆ. ಸೊ ದೇ ಆರ್ ಆಂಪೋಟೆರಿಕ್ ಇನ್ ನೇಚರ್. ಸೊ ವಿಚ್ ಇಸ್ ಇನ್ಕರೆಕ್ಟ್ ಒನ್. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಆಗತ್ತೆ, ಹೌದಲ್ವಾ? ಈಗ ನಿಮ್ಮ ಸ್ಕ್ರೀನ್ ಮೇಲೆ ಬೆರಿಲಿಯಂ ಕಾರ್ಬೈಡ್ ಮತ್ತೆ ಅಲ್ಯೂಮಿನಿಯಂ ಕಾರ್ಬೈಡ್ ಹೈಡ್ರಾಲಿಸಿಸ್ ಆಗಿ ಮೀಥೇನ್ ನ ಕೊಡುವಂತಹ ಈಕ್ವೇಶನ್ ನ ನೋಡ್ತಾ ಇದ್ದೀರಾ ಅನ್ಕೊಂತೀನಿ.
ಹೌದಲ್ವಾ? ನಾವು ಯಾವುದೇ ಕ್ವಶನ್ ಅನಲೈಸ್ ಮಾಡ್ಬೇಕಾದ್ರೆ ಒಂದ್ ಆನ್ಸರ್ ನೋಡೋದಕ್ಕಿಂತಲೂ ಉಳಿದಿರೋ ಆಪ್ಷನ್ಸ್ ಗಳನ್ನು ನೋಡ್ತು ಅಂತಂದ್ರೆ ಇನ್ನು 2-3 ಕಾನ್ಸೆಪ್ಟ್ಗಳು ನಮ್ಗೆ ಗೊತ್ತಾಗುತ್ತೆ. ಹೌದಲ್ವಾ? ಮುಂದಿನ ಕ್ವಶನ್ಗೆ ಹೋಗೋಣ. ಬೆರಿಲಿಯಂ ಅಂಡ್ ಅಲ್ಯೂಮಿನಿಯಂ ಆರ್ ಡಯಾಗನಲಿ ರಿಲೇಟೆಡ್ ಪೇರ್ ಆಫ್ ಎಲಿಮೆಂಟ್ಸ್. ಅಗೈನ್ ಹೇಳಿದ್ದೀನಿ ನಾನು, ದಿಸ್ ಈಸ್ ಬಿಕಾಸ್ ಇಲ್ಲಿ ರೀಸನ್ ಫಾರ್ ಡಯಾಗನಲ್ ರಿಲೇಶನ್ಶಿಪ್ ಕೇಳಿದಾನೆ. ಜನರಲಿ ಡಯಾಗನಲ್ ರಿಲೇಶನ್ಶಿಪ್ಗೆ 3 ರೀಸನ್ ಗಳನ್ನ ನಾವು ಕೊಡಬಹುದು. ಯಾವ್ದು ಅಂತಂದ್ರೆ, ಸೊ ದೇ ಹ್ಯಾವ್ ಸೇಮ್ ಅಟಾಮಿಕ್ ಸೈಜ್ ಸೇಮ್ ಇರುತ್ತೆ. ದೇ ಹ್ಯಾವ್ ಆಲ್ಮೋಸ್ಟ್ ಸೇಮ್ ಎಲೆಕ್ಟ್ರೋನೆಗೆಟಿವಿಟಿ, ಸೊ ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಇರುತ್ತೆ. ಜೊತೆಗೆ ನೋಡಿ ಇಲ್ಲಿ ತಪ್ಪು ಇದೆ ಇಲ್ಲಿ, ಸೊ ದೇ ಹ್ಯಾವ್ ಆಲ್ಮೋಸ್ಟ್ ಸೇಮ್ ಪೋಲರೈಸಿಂಗ್ ಪವರ್. ಎಗೈನ್ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಬಂದಿದೆ, ಬಟ್ ದೇ ಹ್ಯಾವ್ ಆಲ್ಮೋಸ್ಟ್ ಸೇಮ್ ಪೋಲರೈಸಿಂಗ್ ಪವರ್. ಸೊ ಎರಡಕ್ಕೂ ಸೇಮ್ ಪೋಲರೈಸಿಂಗ್ ಪವರ್ ಇರುತ್ತೆ. ಈಗ 3 ಆಪ್ಷನ್ ಒಳಗೆ ಇರುವಂತಹ ಅಂದ್ರೆ 3 ರೀಸನ್ಸ್ ಅಲ್ಲಿ ಇರುವಂತಹ ಆಪ್ಷನ್ ಬೋತ್ ಆಫ್ ದೆಮ್ ಆರ್ ಮೆಟಲ್ಸ್. ಸೊ ಎರಡು ಮೆಟಲ್ ಆಗಿದೆ, ಹಾಗಾಗಿ ಡಯಾಗನಲ್ ರಿಲೇಶನ್ಶಿಪ್ ತೋರಿಸುತ್ತೆ ಅನ್ನೋದು ತಪ್ಪು ಆಪ್ಷನ್ ಅಲ್ವಾ? ಬೋತ್ ಆಫ್ ದೆಮ್ ಹ್ಯಾವ್ ಸಿಮಿಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಒಂದೇ ಇಲ್ಲ, ಅಲ್ಯೂಮಿನಿಯಂದೇ ಬೇರೆ ಕಾನ್ಫಿಗರೇಷನ್. ns2 np1 ಕಾನ್ಫಿಗರೇಷನ್ ಅಲ್ಯೂಮಿನಿಯಂ, ಬೆರಿಲಿಯಂ ಸೊ ns2 ಕಾನ್ಫಿಗರೇಷನ್. ಅದಾಗಲ್ಲ. ಕೇಟಯಾನ್ಸ್ ಹ್ಯಾವ್ ಸೇಮ್ ಪೋಲರೈಸಿಂಗ್ ಪವರ್. ಹೌದಲ್ವಾ? ಅವುಗಳಿಗೆ ಪೋಲರೈಸಿಂಗ್ ಪವರ್ ಸೇಮ್ ಇದೆ ಕೇಟಯಾನ್ಸ್ ಗಳಿಗೆ ಅನ್ನೋದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಹಾಗಾಗಿ ಇದಕ್ಕೆ ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಅಯಾನಿಕ್ ರೇಡಿಯೈ ions Na+, Mg2+, Al3+ and Si4+ is. ನೋಡಿ ಇಲ್ಲಿ ಉಪಯೋಗಿಸಿರುವಂತಹ ಕಾನ್ಸೆಪ್ಟ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಂತ. ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಕೇಳಿದಿರಾ ಅನ್ಕೊಂತೀನಿ. ವಾಟ್ ಇಸ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್? ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಂದ್ರೆ ಏನಪ್ಪ? ಸೊ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಆರ್ ದೋಸ್ ಸೊ ವಿಚ್ ಹ್ಯಾವ್ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಗಳು ಸೇಮ್ ನಂಬರ್ ಇರಬೇಕು. ನೋಡಿ, ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್ 4 ಸಹ 4 ಅಯಾನು ಸಹ 10 ಎಲೆಕ್ಟ್ರಾನ್ಸ್ ಈಚ್ ಇರುತ್ತೆ. ಸೋಡಿಯಂ ಅಟಾಮಿಕ್ ನಂಬರ್ 11, 1 ಎಲೆಕ್ಟ್ರಾನ್ ಕಳ್ಕೊಂಡ್ರೆ Na+ 10 ಆಯ್ತು. ಮೆಗ್ನೀಷಿಯಂ ಅಟಾಮಿಕ್ ನಂಬರ್ 12, 2 ಎಲೆಕ್ಟ್ರಾನ್ ಹೋದ್ರೆ Mg2+. ಅದೇ ತರದಲ್ಲಿ ಅಲ್ಯೂಮಿನಿಯಂ, ಸಿಲಿಕಾನ್ ಅಯಾನ್ಗಳು ಸಹ 10 ಎಲೆಕ್ಟ್ರಾನ್ ಇರುತ್ತೆ. ಹಾಗಾದ್ರೆ ಯಾವ ಒಂದು ಅಯಾನಿನ ಅಟಾಮಿಕ್ ನಂಬರ್ ಜಾಸ್ತಿ ಇದೆಯೋ ಅದರ ಅಟಾಮಿಕ್ ಸೈಜ್ ಕಮ್ಮಿ ಇರುತ್ತೆ. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಲ್ಲಿ ದ ಒನ್ ವಿತ್ ಹೈಯರ್ ಅಟಾಮಿಕ್ ನಂಬರ್ ಹ್ಯಾಸ್ ಲೋಯೆಸ್ಟ್ ಸೈಜ್ ಚಿಕ್ಕದಾಗಿರುತ್ತೆ. ಈಗ ಇದ್ರೊಳಗೆ ಸೊ ಜಾಸ್ತಿ ಅಟಾಮಿಕ್ ನಂಬರ್ ಯಾವ್ದ್ರದ್ದು ಇದೆಯಪ್ಪ? ಸಿಲಿಕಾನ್ ಸೊ 14 ಅಟಾಮಿಕ್ ನಂಬರ್. ಸೊ ಹಾಗಾಗಿ ಸಿಲಿಕಾನ್ ಎಲಿಮೆಂಟ್ಗೆ ಲೋಯೆಸ್ಟ್ ಸೈಜ್ ಇರುತ್ತೆ. ಅದೇ ತರದಲ್ಲಿ ಸೋಡಿಯಂ ಹ್ಯಾಸ್ ಲೋಯೆಸ್ಟ್ ಅಟಾಮಿಕ್ ನಂಬರ್ 11 ಇರುತ್ತೆ ಸೋಡಿಯಂ ಅಟಾಮಿಕ್ ನಂಬರ್. ಹಾಗಾಗಿ ಸೋಡಿಯಂಗೆ ಸೊ ಹೈಯೆಸ್ಟ್ ಸೈಜ್ ಇರುತ್ತೆ. ಯಾಕೆ? ಅಟಾಮಿಕ್ ನಂಬರ್ ಜಾಸ್ತಿ ಆದ್ರೆ ಸೊ ನ್ಯೂಕ್ಲಿಯಸ್ ಅಲ್ಲಿರೋ ಪ್ರೋಟಾನ್ಸ್ ಗಳು ಜಾಸ್ತಿ ಆಗುತ್ತೆ. ಪ್ರೋಟಾನ್ಸ್ ಜಾಸ್ತಿ ಆಯ್ತು ಅಂದ್ರೆ ಏನಾಗುತ್ತೆ? ಸೊ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ. ಸೊ 10 ಎಲೆಕ್ಟ್ರಾನ್ ಇರೋದ್ರಿಂದ ಫೋರ್ಸ್ ಆಗಿ ಸೊ ಒಳಗಡೆ ಎಳ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ? ಅಟಾಮಿಕ್ ಸೈಜು ಕಮ್ಮಿ ಆಗುತ್ತೆ. ಸೊ ಅಂದ್ರೆ ಇದ್ರೊಳಗೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಸೋಡಿಯಂ ಹ್ಯಾಸ್ ದ ಹೈಯೆಸ್ಟ್ ಅಟಾಮಿಕ್ ಸೈಜ್, ವೈಲ್ ಸಿಲಿಕಾನ್ ಹ್ಯಾಸ್ ದ ಲೋಯೆಸ್ಟ್ ಅಟಾಮಿಕ್ ಸೈಜ್. ಸೊ ಹೈಯೆಸ್ಟ್ ಅಟಾಮಿಕ್ ನಂಬರ್ ಇರೋ ಸಿಲಿಕಾನ್ಗೆ ಲೋಯೆಸ್ಟ್ ಅಟಾಮಿಕ್ ಸೈಜ್ ಇದೆ. ಲೋಯೆಸ್ಟ್ ಅಟಾಮಿಕ್ ನಂಬರ್ ಇರೋ ಲೋಯೆಸ್ಟ್ ಅಟಾಮಿಕ್ ನಂಬರ್ ಇರೋ ಸೋಡಿಯಂಗೆ ಹೈಯೆಸ್ಟ್ ಅಟಾಮಿಕ್ ಸೈಜ್ ಇದೆ. ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಇದಕ್ಕೆ ಅರ್ಥ ಆಯ್ತಲ್ವಾ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್? ಮುಂದಿನ ಕ್ವಶನ್ ಹೋಗೋಣ. ದ ಫಸ್ಟ್ ಅಯೋನೈಸೇಷನ್ ಎನರ್ಜಿ ಆಫ್ ಫಾಲೋಯಿಂಗ್ ಎಲಿಮೆಂಟ್ಸ್ ಆರ್ ಇನ್ ದ ಆರ್ಡರ್ ಆಫ್. ನೋಡ್ರಪ್ಪ, ಈಗ ಬರುವಂತಹ ಕ್ವಶನ್ಸ್ ಗಳು ಅಯೋನೈಸೇಷನ್ ಎನರ್ಜಿ ಮೇಲೆ ಬೇಸ್ ಆಗಿದೆ. ಸೊ ಅಯೋನೈಸೇಷನ್ ಎನರ್ಜಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತಪ್ಪ? ಅಯೋನೈಸೇಷನ್ ಎನರ್ಜಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ತರದಲ್ಲಿ ಅಲಾಂಗ್ ದ ಪೀರಿಯಡ್ ಅಯೋನೈಸೇಷನ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗುತ್ತೆ. ಇದು ಗೊತ್ತಿರುವಂತದ್ದು. ಈಗ 4 ಎಲಿಮೆಂಟ್ ಇದೆ: ಕಾರ್ಬನ್, ನೈಟ್ರೋಜನ್, ಸಿಲಿಕಾನ್, ಫಾಸ್ಫರಸ್. ಹೌದಲ್ವಾ? ಈಗ ಕಾರ್ಬನ್, ನೈಟ್ರೋಜನ್ ಎರಡು ಒಂದೇ ಪೀರಿಯಡ್ ಎಲಿಮೆಂಟ್. ಕಾರ್ಬನ್ ಅಂಡ್ ನೈಟ್ರೋಜನ್ ಸೆಕೆಂಡ್ ಪೀರಿಯಡ್ ಅಲ್ಲೇ ಬರುವಂತ ಎಲಿಮೆಂಟ್. ಇದರಲ್ಲಿ ಆಲ್ರೆಡಿ ನಾನು ಸಿನಾಪ್ಸಿಸ್ ಅಲ್ಲಿ ಹೇಳಿದ್ದೀನಿ, ನೈಟ್ರೋಜನ್ ಹ್ಯಾಸ್
more ionization enthalpy than carbon because of half-filled stable configuration. ನೈಟ್ರೋಜನ್ಗೆ ಜಾಸ್ತಿ ಅಯೋನೈಸೇಷನ್ ಎಂಥಾಲ್ಪಿ ಇದೆ, ಯಾಕೆಂದ್ರೆ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್ ಇರೋದ್ರಿಂದ. ಅದೇ ತರದಲ್ಲಿ ನೀವು ನೈಟ್ರೋಜನ್ ಫಾಸ್ಫರಸ್ಸಿಗೆ ಬಂತು ಅಂತಂದ್ರೆ, ಸೊ ಫಾಸ್ಫರಸ್ ನೈಟ್ರೋಜನ್ ಕೆಳಗಡೆ ಇರುವಂತ ಎಲಿಮೆಂಟ್, ಒಂದೇ ಗ್ರೂಪ್ ಎಲಿಮೆಂಟ್ ಅಂದ್ರೆ ಫಾಸ್ಫರಸ್ ಅಯೋನೈಸೇಷನ್ ಎಂಥಾಲ್ಪಿ ನೈಟ್ರೋಜನ್ ಗಿಂತ ಕಮ್ಮಿ ಇರುತ್ತೆ, ಫಾಸ್ಫರಸ್ ಅಯೋನೈಸೇಷನ್ ಎಂಥಾಲ್ಪಿ. ಈಗ ಫಾಸ್ಫರಸ್ ಸಿಲಿಕಾನಿಗೆ ಬಂತು ಅಂದ್ರೆ, ಒಂದೊಂದೇ ಕಂಪೇರ್ ಮಾಡ್ತಾ ಇದ್ದೀನಿ. ಫಾಸ್ಫರಸ್ ಸಿಲಿಕಾನಿಗೆ ಬಂತು ಅಂದ್ರೆ ಫಾಸ್ಫರಸ್ ಸಿಲಿಕಾನ್ ನಂತರ ಬರುವಂತ ಎಲಿಮೆಂಟ್, ಹಾಗಾಗಿ ಫಾಸ್ಫರಸ್ ಹ್ಯಾಸ್ ಹೈಯರ್ ಅಯೋನೈಸೇಷನ್ ಎಂಥಾಲ್ಪಿ ದನ್ ಸಿಲಿಕಾನ್ ಗಿಂತ ಜಾಸ್ತಿ ಇರುತ್ತೆ. ಅದರ ಅರ್ಥ ಏನು ಅಂತಂದ್ರೆ ದ ಅಯೋನೈಸೇಷನ್ ಎಂಥಾಲ್ಪಿ increases along the period between a carbon and nitrogen has more ionization enthalpy. ಈ ಒಂದು ಪರ್ಟಿಕ್ಯುಲರ್ ಸೆಟ್ ಅಲ್ಲಿ nitrogen has highest ionization enthalpy while silicon has lowest ionization enthalpy. nitrogen highest ionization enthalpy ಇರುತ್ತೆ, ಸಿಲಿಕಾನ್ ಗೆ lowest ionization enthalpy ಇರುತ್ತೆ. ಆಪ್ಷನ್ ಡಿ ಸರಿ ಹೋಗುತ್ತೆ. ಹೌದಲ್ವಾ? ಡೌನ್ ಗ್ರೂಪ್ ಅಯೋನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್. ನೈಟ್ರೋಜನ್ ಫಾಸ್ಫರಸ್ ಮಧ್ಯದಲ್ಲಿ ಫಾಸ್ಫರಸ್ಗೆ ಲೆಸ್ ಅಯೋನೈಸೇಷನ್ ಎಂಥಾಲ್ಪಿ ಇರುತ್ತೆ, ಒಂದೇ ಗ್ರೂಪ್ ಅಲ್ಲಿರೋ ಎಲಿಮೆಂಟ್ ಆಗಿರೋದ್ರಿಂದ. ಸಿಲಿಕಾನ್ ಫಾಸ್ಫರಸ್ ಅಲ್ಲಿ ಫಾಸ್ಫರಸ್ ಜಾಸ್ತಿ ಅಯೋನೈಸೇಷನ್ ಎಂಥಾಲ್ಪಿ ಇರುತ್ತೆ. ಇದನ್ನೆಲ್ಲ ಕಂಬೈನ್ ಮಾಡ್ಬಿಟ್ರೆ ಕರೆಕ್ಟ್ ಆಪ್ಷನ್ ಸಿಲಿಕಾನ್ ಲೆಸ್ಸರ್ ದನ್ ಫಾಸ್ಫರಸ್, ಲೆಸ್ಸರ್ ದನ್ ಕಾರ್ಬನ್, ಲೆಸ್ಸರ್ ದನ್ ನೈಟ್ರೋಜನ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಎಗೈನ್ ಅಯೋನೈಸೇಷನ್ ಎಂಥಾಲ್ಪಿ ಇದೆ ಒಂದು ಕ್ವಶನ್. The correct order of ionization enthalpy of period 2 element. ನೋಡ್ರಪ್ಪ, period 2 ಅಲ್ಲಿ ಅನಾಮಲಸ್ ಬಿಹೇವಿಯರ್ ಇದೆ. period 2 ಎಲಿಮೆಂಟ್ಸ್ ಗಳು ಯಾವ್ದು? ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್. ಈಗ ಆಲ್ರೆಡಿ ಲಾಸ್ಟ್ ಕ್ವಶನ್ ಅಲ್ಲಿ ನೋಡಿದೀವಿ, ನೈಟ್ರೋಜನ್ ಬಿಕಾಸ್ ಆಫ್ ದ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್ ಹ್ಯಾಸ್ ಮೋರ್ ಅಯೋನೈಸೇಷನ್ ಎಂಥಾಲ್ಪಿ ದನ್ ಆಕ್ಸಿಜನ್. ಅಂದ್ರೆ ನೈಟ್ರೋಜನ್ಗೆ ಈ ಒಂದು ಪರ್ಟಿಕ್ಯುಲರ್ ಸೆಟ್ ಅಲ್ಲಿ ಹೈಯೆಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ನೈಟ್ರೋಜನ್ ಇರುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಈ ಎಲ್ಲಾ ಆಪ್ಷನ್ ಗಳಲ್ಲೂ ಹೈಯೆಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ನೈಟ್ರೋಜನ್ ಇರೋದು ಆಪ್ಷನ್ ಸಿ. ಹಾಗಾಗಿ ಕಣ್ಣು ಮುಚ್ಕೊಂಡು ಇದನ್ನು ಟಿಕ್ ಮಾಡಿಬಿಡ್ಬೋದು. ಆಪ್ಷನ್ ಸಿ ಒಳಗೆ ಫಸ್ಟ್ ನೈಟ್ರೋಜನ್ ಬರುತ್ತೆ, ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಅಂತ. ಸೊ ನೋಡಿ, ಇನ್ನೊಂದು ಅನಾಮಲಸ್ ಪ್ರಾಪರ್ಟಿ ಇಲ್ಲಿ ಬಂದಿದೆ. ಸೊ ಆಕ್ಚುಲಿ ಬೆರಿಲಿಯಂ ಬೋರಾನ್ ಅಲ್ಲಿ ಬೆರಿಲಿಯಂ ಅಯೋನೈಸೇಷನ್ ಎಂಥಾಲ್ಪಿ ಬೋರಾನ್ ಗಿಂತ ಜಾಸ್ತಿ ಇರುತ್ತೆ. ದೋ ಬೆರಿಲಿಯಂ should have less ionization enthalpy ಇರಬೇಕು, ಆದ್ರೆ ಅದಕ್ಕೆ ಜಾಸ್ತಿ ಇರುತ್ತೆ ಬೋರಾನ್ ಗಿಂತ ಅಯೋನೈಸೇಷನ್ ಎಂಥಾಲ್ಪಿ. ಯಾಕೆ ಈ ತರ ಆಗತ್ತೆ ಅಂತಂದ್ರೆ ಇಲ್ಲಿ ಒಂದು ರೀಸನ್, ಬೋರಾನ್ ಅಲ್ಲಿ ಸ್ಕ್ರೀನಿಂಗ್ ಎಫೆಕ್ಟ್ ಪ್ಲೇ ಆಗುತ್ತೆ. ಬೋರಾನ್ ಅಲ್ಲಿ ಯಾಕೆ 1s2 2s2 2p1 ಕಾನ್ಫಿಗರೇಷನ್ ಸ್ಕ್ರೀನಿಂಗ್ ಎಫೆಕ್ಟ್ ಬರುತ್ತೆ. ಬೆರಿಲಿಯಂ 1s2 2s2, ಸೊ ಎಸ್ ಎರಡೂ ಸಹ ಫಿಲ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ಇಲ್ಲಿ ಸ್ಕ್ರೀನಿಂಗ್ ಎಫೆಕ್ಟ್ ಇರೋದ್ರಿಂದ ಸ್ವಲ್ಪ ಎಲೆಕ್ಟ್ರಾನ್ಗಳನ್ನ ಸ್ವಲ್ಪ ಕಮ್ಮಿ ಎನರ್ಜಿ ಕೊಟ್ಟು ಹೊರಗಡೆ ತೆಗೆದು ಬಿಡ್ಬೋದು. ಯಾಕೆ? ಮಧ್ಯದಲ್ಲಿರೋ ಎಲೆಕ್ಟ್ರಾನ್ಸ್ ಗಳು ಔಟರ್ ಎಲೆಕ್ಟ್ರಾನ್ಸ್ ಗಳನ್ನ ಸ್ಕ್ರೀನ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಇದಕ್ಕೆ ಎರಡು ಅನಾಮಲಸ್ ಕಾನ್ಫಿಗರೇಷನ್ ನಾನಿಲ್ಲಿ ಕೋಟ್ ಮಾಡಿದ್ದೀನಿ. ಬೆರಿಲಿಯಂ ಕಾನ್ಫಿಗರೇಷನ್ 1s2 2s2 ಕಂಪ್ಲೀಟ್ಲಿ ಫಿಲ್ಡ್ ಅಂತಂದ್ರೆ ನೋಬಲ್ ಗ್ಯಾಸ್ ಅಂತಲ್ಲ, ಎಸ್ ಆರ್ಬಿಟಾಲ್ ಕಂಪ್ಲೀಟ್ಲಿ ಫಿಲ್ ಆಗಿದೆ. ಫಿಲ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಎನರ್ಜಿ ಬೇಕು ಬೆರಿಲಿಯಂಗೆ. ನೈಟ್ರೋಜನ್ P3 ಕಾನ್ಫಿಗರೇಷನ್ ಇರೋದ್ರಿಂದ ಹಾಫ್ ಫಿಲ್ ಆಗಿದೆ, ಅದಕ್ಕೂ ಸ್ವಲ್ಪ ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ನೆಕ್ಸ್ಟ್ ಹೋಗೋಣ. ಫಾರ್ ಒನ್ ಆಫ್ ದ ಎಲಿಮೆಂಟ್ಸ್ ವೇರಿಯಸ್ ಸಕ್ಸೆಸಿವ್ ಅಯೋನೈಸೇಷನ್ ಎಂಥಾಲ್ಪಿ ಆರ್ ಗಿವನ್. ನೋಡಿ, ಸಕ್ಸೆಸಿವ್ ಅಯೋನೈಸೇಷನ್ ಎಂಥಾಲ್ಪಿ ಯಾವುದೋ ಒಂದು ಎಲಿಮೆಂಟಿನ ಅಯೋನೈಸೇಷನ್ ಎಂಥಾಲ್ಪಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಹಾಗಾದರೆ ದ ಎಲಿಮೆಂಟ್ ಈಸ್ ಯಾವ ಎಲಿಮೆಂಟು ಅಂತ ಕೇಳಿದರೆ, ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ನೋಡಿ, ಸೊ 577.5 ಇದೆ. ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ 1818 ಇದೆ. ಥರ್ಡ್ 2750 ಇದೆ. ಫೋರ್ತ್ ತುಂಬಾ ಜಾಸ್ತಿ ಆಗಿದೆ, 11,580 ಇದೆ. ಸೊ ದಟ್ ಮೀನ್ಸ್ there is an abnormal increase in the ionization enthalpy from third to fourth. ತುಂಬಾ ಜಾಸ್ತಿ ಇದೆ. ಈಗ ಈ ಕ್ವಶನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಬೇಸ್ ಮಾಡಿ ನಾವು ಈ ಕ್ವಶನ್ ನ ಸಾಲ್ವ್ ಮಾಡಬೇಕು. ಈಗ ಉಳಿದೆಲ್ಲ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ಳೋಣ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಿಲಿಕಾನ್ ಬರ್ದಿದ್ದೀನಿ. ಸೊ ಔಟರ್ ಕಾನ್ಫಿಗರೇಷನ್ 3s2 3p2 ಇದೆ ಸಿಲಿಕಾನ್. ಹೌದಲ್ವೇನ್ರಪ್ಪ? ಸೊ ನೋಡಿ, ಪಿ ಇಂದ ಒಂದು ಎಲೆಕ್ಟ್ರಾನ್ ತೆಗಿಬಹುದು, ಸೊ ಎರಡನೇ ಎಲೆಕ್ಟ್ರಾನ್ ತೆಗಿಬಹುದು. ಮೂರನೇ ಎಲೆಕ್ಟ್ರಾನ್ ನ ತೆಗೆದಾಗ ಏನಾಗುತ್ತೆ? ಸ್ವಲ್ಪ ಎನರ್ಜಿ ರಿಲೀಸ್ ಆಗುತ್ತೆ.
ನಾಲ್ಕನೇ ಎಲೆಕ್ಟ್ರಾನ್ ನ ತೆಗೆದಾಗ ನಾಲ್ಕನೇ ಎಲೆಕ್ಟ್ರಾನ್ ತೆಗಿಯೋದಕ್ಕೆ ತುಂಬಾ ಜಾಸ್ತಿ ಎನರ್ಜಿ ಏನ್ ಬೇಕಾಗಿಲ್ಲ. ಯಾಕಪ್ಪ, ನಾಲ್ಕನೇ ಎಲೆಕ್ಟ್ರಾನ್ ತೆಗಿತು ಅಂದ್ರೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಹೋಗ್ಬಿಡುತ್ತೆ. ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಹೋಗೋದನ್ನ ಇಷ್ಟಪಡೋದ್ರಿಂದ ಸೊ ಇದರ ಫೋರ್ತ್ ಅಯೋನೈಸೇಷನ್ ಎಂಥಾಲ್ಪಿ ತುಂಬಾ ಜಾಸ್ತಿ ಆಗಲ್ಲ. ಹಾಗಾಗಿ ಮೊದಲನೇ ಆಪ್ಷನ್ ತಪ್ಪು. ಫಾಸ್ಫರಸ್ ಬರ್ತೀರಾ, ಫಾಸ್ಫರಸ್ ಅಲ್ಲಿ 3 ಎಲೆಕ್ಟ್ರಾನ್ ಪಿ ಇಂದ ತೆಗೆದ್ಬಿಡಿ. ನಾಲ್ಕನೇ ಎಲೆಕ್ಟ್ರಾನ್ 3s ಇಂದ ತೆಗೆದಾಗ ಇದಕ್ಕೂ ಏನಂತ ಎನರ್ಜಿ ಬೇಕಾಗಿಲ್ಲ. ಹಾಗಾಗಿ ಇದು ತಪ್ಪಾಗುತ್ತೆ. ಅಲ್ಯೂಮಿನಿಯಂ ನೋಡಿ, 1ನೇ ಎಲೆಕ್ಟ್ರಾನ್ ಪಿ ಇಂದ ತೆಗಿತೀರಾ, 2ನೇದು 3s ಇಂದ ಹೋಗುತ್ತೆ, 3ನೇದು 3s ಇಂದ ಹೋಗುತ್ತೆ. ಈಗ 4th electron is to be removed from the 2p6 configuration. That means you need to remove the electron from noble gas configuration. ಆಲ್ರೆಡಿ ಸ್ಟೇಬಲ್ ಆಗ್ಬಿಟ್ಟಿದೆ ನೋಬಲ್ ಗ್ಯಾಸ್ ಆಗಿ, ಅದರಿಂದ ಎಲೆಕ್ಟ್ರಾನ್ ತೆಗಿಬೇಕು ಅಂದ್ರೆ ಏನ್ ಮಾಡ್ಬೇಕು, ನೀವು ಜಾಸ್ತಿ ಎನರ್ಜಿ ಸಪ್ಲೈ ಮಾಡ್ಬೇಕಾಗತ್ತೆ. ಹಾಗಾಗಿ ಇದಕ್ಕೆ ಕರೆಕ್ಟ್ ಆಪ್ಷನ್ ಅಲ್ಯೂಮಿನಿಯಂ ಆಗುತ್ತೆ, ವಿಚ್ ಹ್ಯಾಸ್ ಸೊ ಮ್ಯಾಕ್ಸಿಮಮ್ 4th ಅಯೋನೈಸೇಷನ್ ಎಂಥಾಲ್ಪಿ. ಈ ರೀತಿ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡು ಅನಲೈಸ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, an alkaline earth element has I1, I2, I3 values 9.2, 18.1, x electron volt, then x is ಅಂತ ಕೇಳಿದಾನೆ. ತುಂಬಾ ಸಿಂಪಲ್ ಆಗಿದೆ ಕ್ವಶನ್ ಇದು. I1, I2, I3 ವ್ಯಾಲ್ಯೂಗಳು I1 9.2, I2 18.1 ಇದೆ, ಹೌದಲ್ವಾ? I3 ವ್ಯಾಲ್ಯೂ ಏನಾಗಿರ್ಬೇಕಪ್ಪ? ಆಲ್ಕಲೈನ್ ಅರ್ತ್ ಎಲಿಮೆಂಟ್ ಅಂದ್ರೆ ಕಾನ್ಫಿಗರೇಷನ್ ಯಂಗೆಸ್ಟ್ ಕಾನ್ಫಿಗರೇಷನ್. ಮೊದಲನೇ ಎಲೆಕ್ಟ್ರಾನ್ ತೆಗೆಯೋದಕ್ಕೆ ಅಷ್ಟೊಂದು ಎನರ್ಜಿ ಬೇಕಾಗಲ್ಲ, 2ನೇ ಎಲೆಕ್ಟ್ರಾನ್ ತೆಗೆಯೋದಕ್ಕೆ ಅದಕ್ಕೂ ಏನ್ ಬೇಕಾಗಲ್ಲ. ಬಟ್ 3ನೇ ಎಲೆಕ್ಟ್ರಾನ್ ತೆಗೆಯೋದಾದ್ರೆ ಎಲ್ಲಿಂದ ತೆಗಿಬೇಕು? ನೋಬಲ್ ಗ್ಯಾಸ್ ಇಂದ ತೆಗಿಬೇಕಾಗಿರೋದ್ರಿಂದ ತುಂಬಾ ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ಎ ಆಗಲ್ಲ, 3 ಎಲೆಕ್ಟ್ರಾನ್ ವೋಲ್ಟ್ ಇದೆ, ಸಿ 20 ಇದೆ, ಡಿ 10 ಇದೆ, ಇದು ಯಾವುದು ಆಗಲ್ಲ. ತುಂಬಾ ಜಾಸ್ತಿ ಯಾವ್ದಿದ್ರೊಳಗೆ 154 ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಎನರ್ಜಿ ಬೇಕಾಗುತ್ತೆ. ಸೊ ಈ ಒಂದು ಎಲೆಕ್ಟ್ರಾನ್ ನ ತೆಗೆಯೋದಕ್ಕೆ. ನೆಕ್ಸ್ಟ್ ಕ್ವಶನ್ ನೋಡೋಣ. Which of the following relation is correct with respect to first and second ionization potential of sodium and magnesium? ಇದರಲ್ಲೂ ಅಷ್ಟೇನೆ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಸೋಡಿಯಂ ಮೆಗ್ನೀಷಿಯಂ ಬರ್ಕಬೇಕು. ಸೋಡಿಯಂದು 3s1 ಕಾನ್ಫಿಗರೇಷನ್, ಔಟರ್ ಕಾನ್ಫಿಗರೇಷನ್, ಮೆಗ್ನೀಷಿಯಂ 3s2, ಹೌದಲ್ವಾ? ಸೊ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಸೋಡಿಯಂ ತುಂಬಾ ಕಮ್ಮಿ ಇರುತ್ತೆ, ಹೌದಲ್ವಾ? ಸೊ ಇಲ್ಲಿ ಇದನ್ನು ಫಸ್ಟ್ ಆಪ್ಷನ್ ನೋಡಿ, ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಮೆಗ್ನೀಷಿಯಂ ಕಮ್ಮಿ ಇದೆ, ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಸೋಡಿಯಂ ಜಾಸ್ತಿ ಇದೆ. ಹಾಗಾಗಿ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಸೋಡಿಯಂ ಈಸ್ ಗ್ರೇಟರ್ ದ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಮೆಗ್ನೀಷಿಯಂ ಆಗ್ಬೇಕು. ಫಸ್ಟ್ ಆಪ್ಷನ್ ತಪ್ಪಾಯ್ತು. 2ನೇ ಆಪ್ಷನ್ ಎಗೈನ್ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಸೋಡಿಯಂ ಸೊ ಕಮ್ಮಿ ಇದೆ, ಅದರಿಂದ 2ನೇ ಆಪ್ಷನ್ ತಪ್ಪಾಯ್ತು. 3ನೇ ಆಪ್ಷನ್ ನೋಡಿ, ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಮೆಗ್ನೀಷಿಯಂ ಕಮ್ಮಿ ಇದೆ, ಜಾಸ್ತಿ ಇಲ್ಲ, ಆಪ್ಷನ್ ತಪ್ಪಾಯ್ತು. 4ನೇ ಆಪ್ಷನ್ ಕರೆಕ್ಟ್ ಆಗಿದೆ. ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಸೋಡಿಯಂ ಯಾಕೆ ಜಾಸ್ತಿ ಇದೆ? ಎಗೈನ್ ನೋಬಲ್ ಗ್ಯಾಸ್ ಇಂದ ಎಲೆಕ್ಟ್ರಾನ್ ತೆಗಿತಾ ಇದೀವಿ, ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಸೋಡಿಯಂ ತುಂಬಾ ಜಾಸ್ತಿ ಇದೆ, ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಮೆಗ್ನೀಷಿಯಂ ಕಮ್ಮಿ ಇದೆ. ಹಾಗಾಗಿ 4ನೇ ಆಪ್ಷನ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ 4 ಎಲಿಮೆಂಟ್ಸ್ A, B, C, D are given below. A 1s2 2s2 2p6, B 1s2 2s2 2p4, so C 3s1, D 2p5. Which of the following is the correct order of electron gain enthalpy? Electron gain enthalpy ಅಂತಂದ್ರೆ ಏನು? ಎಲೆಕ್ಟ್ರಾನ್ ಅನ್ನ ಯಾವ ಎಲಿಮೆಂಟ್ ಈಸಿಯಾಗಿ ತಗೊಳುತ್ತೆ ಅಂತ. 4 ಆಪ್ಷನ್ ಅಲ್ಲೂ ಯಾವ ಎಲಿಮೆಂಟ್ ಈಸಿಯಾಗಿ ತಗೊಳುತ್ತೆ? ಕಣ್ಣು ಮುಚ್ಕೊಂಡು ಹೇಳ್ಬೋದು, ಡಿ ಎಲಿಮೆಂಟ್ ಈಸಿಯಾಗಿ ತಗೊಳುತ್ತೆ. ಯಾಕೆ? 2p5 ಕಾನ್ಫಿಗರೇಷನ್ ಇದೆ, 1 ಎಲೆಕ್ಟ್ರಾನ್ ಈಸಿಯಾಗಿ ತಗೊಂಡ್ಬಿಡ್ತು. ಹಾಗಾಗಿ ಸೊ ಡಿ ಗ್ರೇಟರ್ ಅನ್ನುವಂತಹ 2 ಆಪ್ಷನ್ಗಳನ್ನ ನೋಡ್ಬೋದು. ಯಾವ್ದ್ಯಾವ್ದು? ಎ ಮತ್ತೆ ಬಿ ಅಲ್ವಾ? ಡಿ ಹೈಯೆಸ್ಟ್ ಇರುತ್ತೆ. ಡಿ ಆದ್ಮೇಲೆ ಇವೆರಡನ್ನ ನೋಡ್ಕೊಂಡ್ರೆ ಸಾಕು, ಬಿ ನೋ ಸಿ ನೋ ಅಂತ. ಆಪ್ಷನ್ ಬಿ ನೋಡಿ, ಬಿ ಒಳಗೆ 2p4 ಇದೆ, ಇದಕ್ಕೂ ಈಸಿ ಎಲೆಕ್ಟ್ರಾನ್ ತಗೊಳ್ಳೋದು. ಆದ್ರೆ ಸಿ ಒಳಗೆ 3s1 ಇದೆ, ಇದಕ್ಕೆ ಸ್ವಲ್ಪ ಕಷ್ಟ ಎಲೆಕ್ಟ್ರಾನ್ ತಗೊಳ್ಳೋದು. ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗ್ಬಿಡುತ್ತೆ. 2 ವೆರಿಫೈ ಮಾಡ್ಬಿಟ್ರೆ ಸಾಕು, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಉಳಿದಿರೋ ಆಪ್ಷನ್ಸ್ ಗಳನ್ನ ಎಲಿಮಿನೇಟ್ ಮಾಡ್ಬಿಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು
ಪ್ರಾಬ್ಲಮ್ ಇದು ಒಂದು electron affinity of chlorine is 3.7 electron volt. How much energy in kilojoule is released when 2 gram of chlorine is completely converted into ion in the gaseous state? ಇದು ಎಲೆಕ್ಟ್ರಾನ್ ಅಫಿನಿಟಿ ಅಥವಾ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಅಂತಂದ್ರೆ ಒಂದು ಎಲೆಕ್ಟ್ರಾನ್ ನ ಆ ಆಟಮ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಎನರ್ಜಿ ಲಿಬರೇಟ್ ಆಗುತ್ತೋ ಅದು ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ. ಅದಕ್ಕೊಂದು ಈಕ್ವೇಶನ್ ಬರ್ಕೊಳ್ಳೋಣ. ಸೊ Cl ಪ್ಲಸ್ ಎಲೆಕ್ಟ್ರಾನ್ ಟು ಫಾರ್ಮ್ Cl ಮೈನಸ್. ಈಗ Cl ಅಟಾಮಿಕ್ ಮಾಸ್ ಎಷ್ಟಪ್ಪ 35.5. 35.5 ಗ್ರಾಮ್ ಆಫ್ ಕ್ಲೋರಿನ್ ಆಟಮ್ಗೆ ಎನರ್ಜಿ ಲಿಬರೇಟ್ ಆಗೋದು 3.7 ಎಲೆಕ್ಟ್ರಾನ್ ವೋಲ್ಟ್ ಅನ್ನ ನಾವು ಸೊ ಕಿಲೋ ಕ್ಯಾಲೋರಿ ಕನ್ವರ್ಟ್ ಮಾಡಿದೀವಿ. 23.06 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟ ಆಗುತ್ತೆ. ಹಾಗಾದ್ರೆ 2 ಗ್ರಾಮ್ಗೆ ಎಷ್ಟಾಗುತ್ತೆ? ಸಿಂಪಲ್ ಕ್ಯಾಲ್ಕುಲೇಷನ್. ಸೊ 3.7 ಇಂಟು 23.06 ಇಂಟು 2 ಡಿವೈಡೆಡ್ ಬೈ 35.5 ಮಾಡಿದ್ರೆ ಇಟ್ ಕಮ್ಸ್ ಔಟ್ ಟು ಬಿ 4.8 ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್, ವಿಚ್ ಇಸ್ 4.8 ಕಿಲೋ ಕ್ಯಾಲೋರೀಸ್ ಆಗುತ್ತೆ. ಗೊತ್ತಾಯ್ತಲ್ವಾ? ನೋಡಿ, ನೆಕ್ಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಇದು ಸಿಂಪಲ್ ಕ್ವಶನ್. ದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಈಸ್, ಯಾರನ್ನು ಕೇಳಿದ್ರು ಹೇಳ್ತಾರೆ ಈ ತರ ಕ್ವಶನ್ ಕೊಡ್ತು ಅಂದ್ರೆ. ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಯಾವ್ದ್ರಪ್ಪ? ಫ್ಲೋರಿನ್. ಫ್ಲೋರಿನ್ ಆದ್ಮೇಲೆ ಯಾವ್ದು ಬರುತ್ತೆ? ಆಕ್ಸಿಜನ್. ಆಕ್ಸಿಜನ್ ಆದ್ಮೇಲೆ ಯಾವ್ದು ಬರುತ್ತೆ? ನೈಟ್ರೋಜನ್. ದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಈಸ್ ಫ್ಲೋರಿನ್. ಸೊ ಹಾಗಾಗಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. All the following elements show both positive and negative oxidation state except ಅಂತ ಕೇಳಿದಾನೆ. ಅಂದ್ರೆ ಕೆಳಗಡೆ ಇರೋ ಎಲ್ಲಾ ಎಲಿಮೆಂಟ್ ಪಾಸಿಟಿವ್ ತೋರಿಸುತ್ತೆ, ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸುತ್ತೆ. ಯಾವ್ದು ತೋರಿಸಲ್ಲ? ಹಳೆ ಕ್ವಶನ್ ರಿಲೇಟೆಡ್ ಕ್ವಶನ್ ಇದು. ಯಾವ್ದು ತೋರಿಸಲ್ಲ? ಯಾವ್ದು ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಗಿರುತ್ತೋ ಅದು ಡೆಫಿನೆಟ್ಲಿ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ತೋರ್ಸಕ್ಕಾಗಲ್ಲ. ಅಂತ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಯಾವುದು? ಈಗಾಗಲೇ ಗೊತ್ತಿದೆ, ಫ್ಲೂರಿನ್. ಫ್ಲೂರಿನ್ cannot show positive oxidation state as it is the most electronegative. ಉಳಿದಿರೋ ನೈಟ್ರೋಜನ್, ಹೈಡ್ರೋಜನ್, ಆಕ್ಸಿಜನ್ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸುತ್ತೆ, ನೆಗೆಟಿವ್ ತೋರಿಸುತ್ತೆ. ವಿಚ್ ಇಸ್ ಟ್ರೂ ರಿಗಾರ್ಡಿಂಗ್ ದ ನೈಟ್ರೋಜನ್ ಅಂತ ಕೇಳಿದಾನೆ. ಸೊ ಇಟ್ ಇಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್, ಹ್ಯಾಸ್ ಲೋ ಅಯೋನೈಸೇಷನ್ ಎಂಥಾಲ್ಪಿ, d orbitals are available, ability to form p-pi ಬಾಂಡ್. ಸಿಂಪಲ್ ಆಗಿದೆ ಕ್ವಶನ್. ಎರಡು ನೈಟ್ರೋಜನ್ ಮಧ್ಯದಲ್ಲಿ ನಿಮಗೆ ತೋರಿಸ್ತಿರೋ ಪ್ರಕಾರ 3 ಬಾಂಡ್ಗಳು ಬರುತ್ತೆ. ಒಂದು ಸಿಗ್ಮಾ ಬಾಂಡ್, ಉಳಿದಿರೋ 2 ಪೈ ಬಾಂಡ್ಗಳು. ಸೊ ಪೈ ಬಾಂಡ್ ಫಾರ್ಮೇಶನ್ ಮಾಡೋದಕ್ಕೆ ಎಬಿಲಿಟಿ ಇರುವಂತದ್ದು 8 ಆಟಮ್. ಇಟ್ ಹ್ಯಾಸ್ ದ ಎಬಿಲಿಟಿ ಟು ಫಾರ್ಮ್ ದ ಸೊ p-pi ಬಾಂಡ್. ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ವಿಚ್ ಆರ್ ದ ಫಾಲೋಯಿಂಗ್ ಮೆಟಾಲಿಕ್ ಆಕ್ಸೈಡ್ ಎಕ್ಸಿಬಿಟ್ ಆಂಪೋಟೆರಿಕ್ ನೇಚರ್? ಇದು ರಿಪೀಟೆಡ್ ಕ್ವಶನ್. ನೋಡಿ, ನಾನು ಒಂದು ಕ್ವಶನ್ ಅಲ್ಲಿ ಹೇಳಿದ್ದೆ, ನಾನು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್, ಆಕ್ಸೈಡ್ಸ್ ಆಫ್ ಅಲ್ಯೂಮಿನಿಯಂ ಮತ್ತು ಬೆರಿಲಿಯಂ ಆಂಪೋಟೆರಿಕ್ ನೇಚರ್ ನ ತೋರಿಸುತ್ತೆ. ಹಾಗಾಗಿ ಸೊ ಆಪ್ಷನ್ ಡಿ, ಸೊ ವಿಚ್ ಇಸ್ ಆಂಪೋಟೆರಿಕ್ ಇನ್ ನೇಚರ್. ಉಳಿದಿರೋದೆಲ್ಲ ಜನರಲಿ ಬೇಸಿಕ್ ಆಕ್ಸೈಡ್ಸ್ ಗಳು, ಹೌದಲ್ವಾ? Among Al2O3, SiO2, P2O5, SO2, correct order of acid strength is. ಇದು ಅಷ್ಟೇನೆ. ಸೊ ಇದೆಲ್ಲದು ಒಂದೇ ಪೀರಿಯಡ್ ಎಲಿಮೆಂಟ್ಸ್. Along a period, acidic character increases. Along a period, acidic character of oxides increases. ಇದರೊಳಗೆ ಸೊ ಲಾಸ್ಟ್ ಎಲಿಮೆಂಟ್ ಸಲ್ಫರ್ ಇರೋದ್ರಿಂದ ಸಲ್ಫರ್ ಡೈಆಕ್ಸೈಡ್ ಈಸ್ ಮೋರ್ ಅಸಿಡಿಕ್ ದ್ಯಾನ್, ಅಥವಾ ಸಲ್ಫರ್ ಡೈಆಕ್ಸೈಡ್ ಅಸಿಡಿಟಿ ತುಂಬಾ ಜಾಸ್ತಿ ಇರುತ್ತೆ. ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್ ಇರುತ್ತೆ. ಸಲ್ಫರ್ ಡೈಆಕ್ಸೈಡ್ ಇಸ್ ಮೋಸ್ಟ್ ಅಸಿಡಿಕ್, ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಲೀಸ್ಟ್ ಅಸಿಡಿಕ್. ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಅಲಾಂಗ್ ಎ ಪೀರಿಯಡ್ ಅಸಿಡಿಟಿ ಆಫ್ ಆಕ್ಸೈಡ್ಸ್ ಇನ್ಕ್ರೀಸಸ್. Which among the following oxide is most acidic? Again same question. Most acidic ಅಂದ್ರೆ down a group. ಇದು ಒಂದು ಗ್ರೂಪ್ ಆಫ್ ಎಲಿಮೆಂಟ್ಸ್ ಗಳು, ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಬೇರಿಯಂ. Down a group, acidity of oxides decreases. Acidity of oxide down a group decrease ಆಗುತ್ತೆ. ಸೊ ಹಾಗಾಗಿ ಮೋಸ್ಟ್ ಅಸಿಡಿಕ್ ಯಾವ್ದಾಗಿರುತ್ತೆ? ಫಸ್ಟ್ ಎಲಿಮೆಂಟ್. ಫಸ್ಟ್ ಎಲಿಮೆಂಟ್ ಯಾವ್ದು ಇದರೊಳಗೆ? ಬೆರಿಲಿಯಂ ಆಕ್ಸೈಡ್. ಬೆರಿಲಿಯಂ ಆಕ್ಸೈಡ್ ಇಸ್ ಮೋಸ್ಟ್ ಅಸಿಡಿಕ್, ಬೇರಿಯಂ ಆಕ್ಸೈಡ್ ಇಸ್ ಲೀಸ್ಟ್ ಅಸಿಡಿಕ್ ಆಗುತ್ತೆ. ಹೌದಲ್ವಾ? ಸೊ ಬೆರಿಲಿಯಂ ಆಕ್ಸೈಡ್ ಮೋರ್ ದನ್ ಮೆಗ್ನೀಷಿಯಂ ಆಕ್ಸೈಡ್, ಮೋರ್ ದನ್ ಕ್ಯಾಲ್ಸಿಯಂ ಆಕ್ಸೈಡ್, more than barium oxide. For a given halide of alkali metal, the covalent character is in the order of. So this is based on the Pajan's rule. Pajan's rule ಮೇಲೆ ಬೇಸ್ ಆಗಿರುತ್ತೆ. Pajan's rule ಪ್ರಕಾರ if the size of cation is small, covalent character is more.
ಅಲ್ವಾ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಸೀಸಿಯಂ ಒಂದು ಗ್ರೂಪ್ ಎಲಿಮೆಂಟ್ಸ್. ಇದರೊಳಗೆ ಲೀಸ್ಟ್ ಅಟಾಮಿಕ್ ರೇಡಿಯಸ್ ಇರುವಂತದ್ದು ಲಿಥಿಯಂ. ಸೊ ಹೈಯೆಸ್ಟ್ ಅಟಾಮಿಕ್ ರೇಡಿಯಸ್ ಇರುವಂತದ್ದು ಸೀಸಿಯಂ. ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಕೋವಲೆಂಟ್ ಕ್ಯಾರೆಕ್ಟರ್ ಈ ಆರ್ಡರ್ ಅಲ್ಲಿ ಇರುತ್ತೆ. Following statement regarding the periodic trends in the chemical reactivity of alkali metals and halogens are given below. Which of these gives correct picture ಅಂತ ಕೇಳಿದಾನೆ. ಅಂದ್ರೆ ರಿಯಾಕ್ಟಿವಿಟಿ ಆಲ್ಕಲಿ ಮೆಟಲ್ಸ್ ಹ್ಯಾಲೋಜನ್ಸ್. ಆಲ್ಕಲಿ ಮೆಟಲ್ಸ್ ರಿಯಾಕ್ಟಿವಿಟಿ ಡೌನ್ ಎ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ, ಹ್ಯಾಲೋಜನ್ಸ್ ಡೌನ್ ಎ ಗ್ರೂಪ್ ಡಿಕ್ರೀಸ್ ಆಗುತ್ತೆ. ಹೌದಲ್ವಾ. ಡೌನ್ ಎ ಗ್ರೂಪ್ ಎಲೆಕ್ಟ್ರೋಪಾಸಿಟಿವಿಟಿ ಇನ್ಕ್ರೀಸ್ ಆಗೋದ್ರಿಂದ ರಿಯಾಕ್ಟಿವಿಟಿನೂ ಇನ್ಕ್ರೀಸ್ ಆಗುತ್ತೆ. ಡೌನ್ ಎ ಗ್ರೂಪ್ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗೋದ್ರಿಂದ ಹ್ಯಾಲೋಜನ್ ಡಿಕ್ರೀಸ್ ಆಗುತ್ತೆ. ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತಪ್ಪ? ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಇದು ದ IUPAC ನೇಮ್ ಅಂಡ್ ಸಿಂಬಲ್ ಆಫ್ ದ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 119 ಅಂತಿದೆ. ತುಂಬಾ ಸಿಂಪಲ್ ಆಗಿದೆ. 1 ಅಂದ್ರೆ ಅನ್, 1 ಅಂದ್ರೆ ಅನ್, ತಿರ್ಗಾ 9 ಅಂತಂದ್ರೆ ಅನಿಯಂ ಅಂತ ಅಲ್ವಾ. ಸಿಂಬಲ್ ಏನು? ಅನ್, ಅನ್, ಅನಿಯಂ. ಸೊ ಸಿಂಬಲ್ ಏನ್ ಬರಿಬಹುದು? ಯು, ಯು, ಇ. ಯಾವ್ದು ಆಪ್ಷನ್ ಆಗುತ್ತೆ? ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಹೌದಲ್ವೇನ್ರಪ್ಪ. ಈಗ ಇಲ್ಲಿವರೆಗೂ ನಾವು ಕೆಲವೊಂದು ಪ್ರಶ್ನೆಗಳನ್ನ ನೋಡ್ತಾ ಹೋದ್ವು. ಸೊ ಇದ್ರೊಳಗೆ ಕ್ವಶನ್ಸ್ ಇಂಪಾರ್ಟೆಂಟ್ ಅಲ್ಲ, ಕಾನ್ಸೆಪ್ಟ್ ಇಂಪಾರ್ಟೆಂಟ್. ನಿಮ್ಗೆ ಯಾವ್ದಾದ್ರು ಕ್ವಶನ್ ಗೊತ್ತಾಗ್ಲಿಲ್ಲ ಅಂದ್ರೆ ಆ ಕಾನ್ಸೆಪ್ಟಿಗೆ ತರವಾಗಿ, ಕಾನ್ಸೆಪ್ಟಿಗೆ ತರೋ ಆಯ್ತು ಅಂತಂದ್ರೆ ಯಾವ ಕ್ವಶನ್ ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ಸೊ ಹಾಗಾಗಿ ಸೊ ಇನ್ನ ಉಳಿದಿರುವಂತಹ ಸಮಯನ ನಿಮ್ಮ ಸ್ಟಡೀಸ್ಗೆ ಉಪಯೋಗಿಸ್ಕೊಳ್ಳಿ. ಸೊ ನಿಮ್ಮ ಒಂದು ಏನ್ ನೀವು ಆಗ್ತಾ ಇದ್ದೀರಾ ಅದಕ್ಕೆ ನೀವೇ ಕಾರಣ ಆಗಿರ್ತೀರಾ. ಡೆಫಿನೆಟ್ ಆಗಿ ಬೇರೆ ಯಾರನ್ನೋ ಬ್ಲೇಮ್ ಮಾಡೋದಕ್ಕಾಗಲ್ಲ. ಉಳಿದಿರೋ ಸಮಯ ಎಲ್ಲ ಉಪಯೋಗಿಸ್ಕೊಂತೀರಾ ಅಂತ ಅನ್ಕೊಂತೀನಿ. ಸೊ ಥ್ಯಾಂಕ್ ಯು ಆಲ್. ಸೊ ನೀವು ನನ್ನ ಜೊತೆ ಸಹಕರಿಸಿದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಜೊತೆಗೆ ನನಗೆ ಈ ಒಂದು ಆಪರ್ಚುನಿಟಿ ಪ್ರೊವೈಡ್ ಮಾಡಿದಂತಹ ನಮ್ಮ ಸೊ KCET ಟೀಮ್ಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು.